ನಮ್ಮ ಬ್ಯಾಚಲರ್ಸ್ಗೆ ಗ್ರೂಮಿಂಗ್ ಮಾಡೋದಕ್ಕೆ ಪೇರ್ ಸಿಕ್ಕಾಗಿದೆ. ಇನ್ನು ಇವ್ರ ಆಟಕ್ಕೆ ಮೂಗುದಾರ ಹಾಕಿ ಸರಿಯಾದ ಟ್ರ್ಯಾಕಿಗೆ ತರುವಂತಹ ಕಾಮಗಾರಿ ಶುರು ಆಗಿದೆ. ಇವರ ಅಡಿಯಿಂದ ಮುಡಿಯವರೆಗೂ ಚೇಂಜ್ ಮಾಡಿ ಬ್ಯಾಚಲರ್ಸ್ ಲೈಫ್ ಇಂದ ಮುಕ್ತಿ ಕೊಡ್ಸೋದೆ ನನ್ನ ಕೆಲಸ. ಇದೇ ಜೋಶಲ್ಲಿ ಇವತ್ತಿನ ಸಂಚಿಕೆ ಶುರು ಮಾಡೋಣ. ನೀವ್ ನೋಡ್ತಾ ಇರ ಇದು ಭರ್ಜರಿ ಬ್ಯಾಚಲರ್ ಸೀಸನ್ 2 co-powered by Fanta. Special partner Arvind Properties, Phenolix Cables Limited, Arun Ice Creams, Malleshwaram Sudarshan Silk, Margosa Road, Bengaluru, India Gate Basmati Rice, Digital Streaming Partner Z5. ಮೊದಲಿಗೆ ನಮ್ಮ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂತಹ ನಮ್ಮ ಲವ್ಲಿ ಜಡ್ಜಸ್ ಕ್ರೇಜಿ ಸ್ಟಾರ್ ರವಿ ಸರ್ ಹಾಗೂ ಟಿಂಪಲ್ ಕ್ವೀನ್ ರಚು. ಸ್ವಾಗತ. ಇವತ್ತಿನ ಮೊದಲನೇ ಜೋಡಿನ ವೇದಿಕೆ ಮೇಲೆ ಬರ್ಮಾಡ್ಕೋಣ. ಮೋಸ್ಟ್ ಟ್ಯಾಲೆಂಟೆಡ್ ಹುಲಿ ಕಾರ್ತಿಕ್ ಅಂಡ್ ಸ್ವೀಟೆಸ್ಟ್ ಹುಡುಗಿ ಧನ್ಯಶ್ರೀ ಆನ್ ಸ್ಟೇಜ್. ಬರ್ಲಿ ಜೋರ ಚಪ್ಪಾಳೆ. ಯಾ ಬ್ರೋ, ಒಂದು ನಿಮಿಷ. ಹುಲಿ ಎಲ್ಲಿ ಹುಲಿ? ಹಲೋ, ಎಕ್ಸ್ಕ್ಯೂಸ್ ಮಿ. ಎಸ್, ಹುಲಿ ಅನ್ನೋದೊಂದು ಪ್ರಾಣಿ ಇದೆಯಾ? ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮಿ ಬ್ರದರ್. ಬೆಳಗ್ಗೆ ಒಂದು ಹುಲಿ ಇತ್ತು. ಇಸ್ ಡೆಡ್. ಎಕ್ಸ್ಕ್ಯೂಸ್ ಮಿ ಬ್ರದರ್. ಹೂ ಆರ್ ಯು? ಐ ಆಮ್ ಕೌಬಾಯ್. ಯು ಮೀನ್ ಅಮೆರಿಕನ್ ವೆಸ್ಟರ್ನ್ ಕಲ್ಚರ್? ಹಾಲ್ ಕರಿಯೋದು. ನೀನೇ ಡಿಸ್ಟರ್ಬ್ ಮಾಡ್ತೀಯ ಅವ್ರನ್ನ. ಯಾರಾದ್ರೂ ಇವನ್ನ ಕರ್ಕೊಂಡು ಗ್ರೋ ಮಾಡಿಸಿ ಪ್ಲೀಸ್. ಅಲ್ಲ ಕಣಪ್ಪ, ಒಂದು ನಿಮಿಷ. ವಾಟ್ ಈಸ್ ಕೌಬಾಯ್? ದಟ್ಸ್ ಕೌಬಾಯ್ ಮೀನ್ಸ್ ಕನ್ನಡ ಮಾತಾಡ್ಬೋದು. ಕೌಬಾಯ್ ಅಂದ್ರೆ ಒಂದು ವೆಸ್ಟರ್ನ್ ಕಲ್ಚರ್ ಇದು. ಸೊ ಹಾರ್ಸ್ ರೈಡ್ ಮಾಡೋರಿಗೆ ಕೌಬಾಯ್ ಅಂತ. ಒಂದ್ ಸ್ವಲ್ಪ ಗ್ರೂಮ್ ಮಾಡ್ಕೊಂಡ್ ಬರೋಷ್ಟಲ್ಲಿ ಈ ರೇಂಜಲ್ಲಿ ರೆಡಿ ಮಾಡಿದಿಲ್ಲಮ್ಮ. ಹೆಂಗ್ ಸಾಧ್ಯ ಆಯ್ತು ಧನ್ಯಶ್ರೀ? ಅದೇ ಸರ್, ಛಲ ಅಂತ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾರಲ್ಲ. ಈ ಹುಲಿ ಏನ್ ಲೆಕ್ಕ ನನ್ಗೆ ಅನ್ಕೊಂಡು. ಏನೇನೆಲ್ಲ ಆಯ್ತು? ವಾಟ್ ವಾಸ್ ದ ಪ್ರೋಸೆಸ್? ಹೌ ವಾಸ್ ದ ಪ್ರೋಸೆಸ್? ತುಂಬಾ ದೊಡ್ಡ ಪ್ರೋಸೆಸ್ ಇದು, ಬಟ್ ತುಂಬಾ ಕಷ್ಟಪಟ್ಟಿದ್ದೀನಿ ಮೇನ್ಲಿ. ಸೊ ಹೋದ್ವಿ, ಅವ್ರಿಗೆ ಇಷ್ಟನೇ ಇಲ್ಲ ಕಲರ್ ಮಾಡ್ಸಕ್ಕೆ. ಹೇರ್ ಈ ಕಲರ್ ಮಾಡಿಸ್ಬೇಕು, ಬಿಯರ್ಡ್ ಎಲ್ಲ ಫುಲ್ ತೆಗಿಸ್ಬೇಕು ಅಂದ ತಕ್ಷಣ ಅವ್ರಿಗೆ ಫುಲ್ ಸಿಟ್ ಬಂದ್ಬಿಡ್ತು. ಈಸ್ ಲೈಕ್ ನಾನ್ ಮಾಡಲ್ಲ ಅಂತೆಲ್ಲ ಹೆದ್ದೆ ಹೋಗ್ಬಿಟ್ರು. ನೀನ್ ಹೇಳಿದ್ನೆಲ್ಲ ಕೇಳಕ್ಕಾಗಲ್ಲ ಆಯ್ತಾ? ನನ್ನ ತನ ಇಟ್ಕೊಂಡ್ಬಂದವ್ ಇಲ್ಲಿ ಹುಲಿ. ಅಮ್ಮ ತಾಯಿ, ನೀನು ಅದೇನು ಗ್ರೂಮಿಂಗೋ ಪಾಮಿಂಗೋ ನನಗೆ ಗೊತ್ತಿಲ್ಲ, ಅದ್ ಮಾಡು. ನಾನು ಇರಂಗೆ ಇರ್ಬೇಕಷ್ಟೇ. ಫುಲ್ ಜೋರ್ ಮಾಡ್ಕೊಂಡು ಬೈತಾ ಇದ್ದಾರೆ ನನಗೆ. ನಾನ್ ಮಾಡಲ್ಲ, ನಾನೇನ್ ಮಾಡ್ಲಿ ಇದನ್ನೆಲ್ಲ. ಏನಾಯ್ತು, ಒಂದ್ ಹೇರ್ ಕಲರ್ ಮಾಡಿ ಅಂತಿದ್ದೀನಿ ಅಂತ ನಾನ್ ಬೇಜಾರಾಗಿ ಇವ್ರ ಹೆದ್ದೋಗಿ. ಆಮೇಲೆ ಅರ್ಥ ಮಾಡ್ಕೊಂಡ್ರು, ಹೋಗಿ ಕುತ್ಕೊಂಡು ಅವ್ರ ಪಕ್ಕ. ನಾನ್ ಫುಲ್ ಲೈಕ್ ನಮಗೆ ಗ್ರೂಮ್ ಮಾಡ್ಬೇಕು ಅಂತ ಹೇಳಿದಾರಲ್ವಾ, ನೀವು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವ್ ಹೇಗ್ ಮಾಡಕ್ಕಾಗುತ್ತೆ? ನಿಮ್ಮನ್ನ ಚೇಂಜ್ ಮಾಡಕ್ಕಾಗಲ್ಲ. ಅದೇ ಕೇಳಂದಿದೆ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಹುಲಿ, ವೈ ಯು ಫಾಟ್ ವಿತ್ ಹರ್? ಟೆಲ್ ಮಿ ಕ್ವಶನ್ ಇನ್ ಕನ್ನಡ ಪ್ಲೀಸ್. ಕನ್ನಡ ಚಾನಲ್.
ಅಲ್ಲ ಟೆಲ್ ಮಿ ಕ್ವಶನ್ ಇನ್ ಕನ್ನಡ ಅಂತೆ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಿದಂತೆ ಯಾಕೆ ಜಗಳ ಆಡಿದ್ಯಾ ಯಾಕೆ? ಸೊ ಏನಂದ್ರೆ ನನಗೆ ಅಫ್ಕೋರ್ಸ್ ಸಡನ್ ಆಗಿ ನೀನು ಈ ಥರ ಆಗು ಅಂದರೆ ಸಡನ್ ಆಗಿ ಯಾರಿಗೂ ಆಗಕ್ಕಲ್ಲ, ಯಾವ ಪರ್ಸನ್ನು ಪಟ್ಟಂತ ಚೇಂಜ್ ಆಗಲ್ಲ. ಸೊ ನನಗೂ ಅದೇ ಥರ ಆಯಿತು. ಬಟ್ ಕೊನೆಯಲ್ಲಿ ಇವರು ರವಿ ಸರ್ ಹೆಸರು ಹೇಳಿ ಎದುರಿಸ್ಬಿಟ್ರು. ನಾನು ಒಂದು ಬೆಸ್ಟ್ ಐಡಿಯಾ ಹೇಳ, ಇಲ್ಲೂ ಹೋಗಿ ಇಷ್ಟೊಂದು ದುಡ್ಡು ಖರ್ಚು ಮಾಡೋಕ್ಕಿಂತ ಒಂದು ಬಟ್ಟೆ ಸೋಪು ಒಂದು ಕಲ್ಲು ತಂದ್ಕೊಡಿ, ಬರ ಉಜ್ದೆ ಅಂದ್ರೆ ನಿಮ್ಕಿನ್ನ ಕೆಂಪಿರ್ತೀನಿ ನಾನು. ಹಂಗೆ ರವಿ ಸರ್ ನಿಮ್ನ ಬರ ಅಂತ ಉಚ್ತಾರೆ. ಬೇಕಾ ಅವ್ರ ಸುದ್ದಿ ಎಲ್ಲ ಹೇಳಿ ಎದುರಿಸ್. ರವಿ ಸರ್ ಅಂದೆ ಅಷ್ಟೇ ಎಂಡಲ್ಲಿ ನೆನ್ಸ್ಕೊಂಡು ಆಮೇಲೆ ಬಂದ್ರು. ಸೊ ಹುಲಿನ ಒಂದು ಪರ್ಷಿಯನ್ ಕ್ಯಾಟ್ ಮಾಡಕ್ಕೆ ಪಟ್ಟಿರೋ ಕಷ್ಟ ನಾನಿದೆಲ್ಲ. ಹುಲಿನ ಪರ್ಷಿಯನ್ ಕ್ಯಾಟ್ ಅಂತ ವಿತೌಟ್ ಗ್ರೂಮಿಂಗ್ ಒಂದು ಮಾತು ಹೇಳ್ತೀನಿ. ಎಸ್, ಹುಲಿನ ಪರ್ಸಿಯನ್ ಕ್ಯಾಟ್ ಮಾಡ್ತೀನಿ ಅಂತ ಕರ್ಕೊ ಹೋಗ್ಬಿಟ್ಟು ಈ ಕೊರಂಗುಟ್ಟ ನೋಡಿದ್ಯಾ ಅಣ್ಣ ನೀನು? ಅರ್ಧ ಕಲ್ಲರ್ ಆದಾಗ ನನಗೆ ಇವಳು ಪರ್ಸಿಯನ್ ಕ್ಯಾಟ್ ಮಾಡ್ದೋಳು ಕೊರಂಗುಟ್ಟ ಮಾಡ್ದೋಳು ಅಂತ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಬಟ್ ಫೈನಲಿ ಐ ಆಮ್ ಹ್ಯಾಪಿ. ಆಕ್ಚುಲಿ ಹುಲಿ ಸುಳ್ಳು ಹೇಳ್ತಲ್ಲ, ಹುಲಿ Yeah. ಹ್ಯಾಟ್ ತೆಗ್ದಿದ ತಕ್ಷಣ ಇಲ್ಲೊಬ್ರು ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಒನ್ ಅಂಡ್ ಓನ್ಲಿ ರಚ್ಚದ ನಾನು ಒಂದ್ ನಿಮಿಷ ಹೆಂಗಂದೆ ನಾನು ಹಂಗಂದ ನಾನು ಪ್ಲೀಸ್ ನನ್ನ ರಿಕ್ವೆಸ್ಟ್ ಗ್ರೂಮ್ ಮಾಡಿಸಿ. ಕಾರ್ತಿಕ್ ಒಂದ್ ನಿಮಿಷ ಬಾರೋ ಇಲ್ಲಿ. ಹಾಗೆ ಬಾ. ಯಾವ ತರ ನಿಮ್ಗೆ ಸ್ಟೈಲಿಂಗ್ ಮಾಡಿದ್ರು? ಫಸ್ಟ್ ಟ್ರಿಮ್ಮಿಂಗ್ ಆಯ್ತು, ಫೇಶಿಗೆ ಅದೇನೋ ಸುಡೋದು ಮೇಡಮ್, ಮೆಣಸಿನ್ಕಾಯ್ದು ಪುಡಿ ತರ ಹಚ್ಬಿಟ್ಟಿದ್ರು, Face bleach ಆ? ಫುಲ್ ಉರಿತಾ ಇತ್ತು. ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಆಮೇಲೆ ಅದಾದ್ರ ಮೇಲೆ ತಲೆಗೆ ಬಣ್ಣ ಹಚ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟಿದ್ರು. ನನಗ ಫುಲ್ಲು ಬಾಯ್ಡ್ ಆಗ್ತಾ ಇತ್ತು. ಫಸ್ಟ್ ಒಂದ್ಸರಿ ಕಲರ್ ಹಾಕ್ಬಿಟ್ರು. ಸರಿ ಮಾತಾಡು. ಅಫ್ಕೋರ್ಸ್ ಸರಿ ಹೋಗ್ತೀಯಾ? ಅಲ್ಲೋ ಏನು ಅದು? ನೈಸ್ Yes, ಲುಕ್, nice to ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ಗ್ರೇಟ್. ಇಲ್ಲಿಗೆ ತನಕ ಬಂದಿದ್ದೀನಿ. ದಟ್ಸ್ ಇಂಡಿಯನ್ ಕಲ್ಚರ್. Oh my God! ಬಟ್ ಟ್ರಸ್ಟ್ ಮೀ, ಆ ಥರ ಕಲರಿಂಗ್ ಮಾಡ್ಸಕ್ ನಿಜವಾಗ್ಲೂ ಹೇಳ್ತೀನಿ ನಮ್ ಕೈಲೂ ಆಗಲ್ಲ, ಅಷ್ಟು ಬ್ಲಾಂಡ್ ಅದು. 3 times ಬ್ಲೀಚ್ ಮಾಡಿ ಅದ್ರ ಮೇಲ್ ಕಲರ್ ಹಾಕಿರೋದು. ಧನ್ಯಶ್ರೀಗೆ ಜೋರಾದ ಚಪ್ಪಾಳೆ ಬರ್ಬೇಕು, ಸೀರಿಯಸ್ಲಿ. ಎಷ್ಟು ಜಗಳ ಮಾಡಿದಾರೆ, ರಂಪಾಟ ಮಾಡಿದಾರೆ ಅಂದ್ರೆ ಇದನ್ನ ಮಾಡ್ಸಕ್ಕೆ. ಯಾಕೋ ಅದೇ ಹೇಳಿದ್ನಲ್ಲ ಮೇಡಮ್, ಸಡನ್ ಆಗಿ ನನಗೆ ಹಾಗೆ ಗೊತ್ತು ಇದು ನಾನು ಒಳ್ಳೇದಕ್ಕೆ ಹೇಳೋದು ಹೌದು. ಸೊ ನಮ್ಮದು ಒಂದಿಷ್ಟು ಕಮಿಟ್ಮೆಂಟು ಅದು ಇದು ಅಂತ ಇರುತ್ತೆ. ಸಡನ್ ಆಗಿ ಚೇಂಜ್ ಮಾಡು ಅಂದ್ರೂ ಕೂಡಲೇ ಆಗ್ತಾ ಇರಲಿಲ್ಲ. ಆಮೇಲೆ ನನಗೆ ಅನಿಸ್ತು, ಸೊ ಇವ್ರು ಏನು ಮಾಡಿದ್ರು ನಾನು ಇವ್ರ ಪಾರ್ಟ್ನರ್, ಸೊ ಇವ್ರು ನನಗೆ ಕೆಟ್ಟದಕ್ಕಂತೂ ಮಾಡಲ್ಲ, ಏನಿದ್ರು ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತಲೇ ಮಾಡ್ತಾರೆ. ಸೊ ಇವ್ರ ರಿಸಲ್ಟು ನಿಮ್ಮ ರಿಯಾಕ್ಷನಿಂದ ಗೊತ್ತಾಯಿತು. ಒಂದು ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾರಿ ನಾನು ನಿಮಗೆ ಹರ್ಟ್ ಮಾಡಿದರೆ ಇನ್ಯಾವತ್ತೂ ನಿಮ್ಗೆ ಹರ್ಟ್ ಮಾಡಲ್ಲ ಈ ಶೋ ಮುಗಿಯೋ ತನಕ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಫೈನ್ ಬಟ್ ಸ್ಟಿಲ್ ಅದನ್ನ ಮಾಡಿಸ್ಕೊಳ್ಳೋಕ್ಕೂ ಒಂದು ದಮ್ ಇರಬೇಕು. ಅಷ್ಟು ಕಲರ್ ಹಾಕ್ಸಿ ಫುಲ್ ಅವ್ರ ಬ್ಲ್ಯಾಕ್ ಕಲರೇ ಹೋಗ್ಬಿಡ್ತು. ಈಗ ಅದು ನ್ಯಾಚುರಲ್ ಕಲರ್ ಇರಲ್ಲ. ಬಟ್ ಫೈನಲಿ ಅವ್ರು ಅದನ್ನ ಒಪ್ಕೊಂಡು ಮಾಡಿಸಿದ್ರಲ್ಲ, ಥ್ಯಾಂಕ್ಸ್ ಟು ಯು. ನಿಮ್ಮ ಎಫರ್ಟ್ ತುಂಬ ಇದೆ. ಸೊ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಿ. enough of praising each other, but trust me, you did a great job and Thank wonderful, you. super makeover. ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ ಆಗಿ ನನಗೆ ರಚ್ಚು ರಿಯಾಕ್ಷನ್ಗಿಂತ ನಿನ್ನ ಈ ಸೌಮ್ಯ ಸ್ವಭಾವ ನೋಡಿ ಬಹಳ ಗಾಬರಿ ಆಗ್ತದೆ ಕಣೋ. ಯಾವ ಒಂದು ದಿನದಲ್ಲಿ ಇಷ್ಟು ಚೇಂಜಸ್. ಮನುಷ್ಯ ಅಂದ್ರ ಮೇಲೆ ಚೇಂಜ್ ಆಗ್ಬೇಕಲ್ಲ ಬ್ರೋ. ಓ ಯಾ ಬ್ರೋ, ಇಸ್ ಇಟ್ ಬ್ರೋ? ರವಿ ಸರ್, ಐ ಆಮ್ ಆಲ್ಸೋ ಎಕ್ಸೈಟೆಡ್. ಇಸ್ ಇಟ್? ಒಟ್ಟಿನಲ್ಲಿ ಗ್ರೂಮಿಂಗ್ ಸೆಕ್ಷನ್ ಆಗಿದೆ ಇಬ್ಬರಿಗೂ. ಧನ್ಯಶ್ರೀ ಎಷ್ಟು ಕಷ್ಟಪಡ್ಲು ಗೊತ್ತಿಲ್ಲ, ಕಷ್ಟಪಡೋದೇ ಒಂದು ಕೆಲಸ. ಆಕ್ಚುಲಿ ಕಷ್ಟಪಡ್ಲೇಬೇಕಲ್ವಾ? ಈಗ ನೀವು ಹೇಳಿದ ತಕ್ಷಣ ಮಾಡ್ಕೊಂಡ್ಬಿಟ್ರೆ ಇನ್ನೇನಿದೆ, ಸುಲಭ ಇಲ್ಲ. ದಟ್ ಈಸ್ ದಿ ಚಾಲೆಂಜ್ ಫಾರ್ ಯು. ಅದನ್ನ ನಿಭಾಯಿಸಿದ್ರ, ಚೆನ್ನಾಗಿ ಮಾಡಿದ್ದೀರಾ, ನನ್ನ ಹೆಸರು ಚೆನ್ನಾಗಿ ಬಳಸ್ಕೊಂಡಿದ್ದೀರಾ.
ಅವನು ಹುಲಿ ಸರ್ ಸಖತ್ತ ಕಾಣಿಸ್ತೀಯ ಕಣ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಲವ್ಲಿ. ಸಖತ್ತ ಕಾಣಿಸ್ತೀಯ ಅನ್ನೋದಕ್ಕಿಂತಲೂ ಆ ಕ್ಯಾರೆಕ್ಟ್ರಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಹಂಗೆ ಇದ್ದೆ, ಮೇಂಟೈನ್ ಮಾಡಿದೆ ಕ್ಯಾರೆಕ್ಟರ್ನ ನೀನು ತುಂಬ ಹೊತ್ತು. ಆಮೇಲೆ ನಿನಗೆ ಅವ್ರು ಶೇವ್ ಮಾಡಿಸಿರೋದು, ಗ್ರೂಮಿಂಗ್ ಮಾಡಿಸೋ, ಕಲರ್ ಮಾಡಿಸಿರೋದು ಎಸ್ ಆ್ಯಕ್ಚುಲಾಗಿ ಚೆನ್ನಾಗಿ ಕಾಣಿಸುತ್ತೆ ನಿನಗದು. ಥ್ಯಾಂಕ್ ಯು ಸೊ ಮಚ್ ಸರ್. ಧನುಶ್ರೀ ಯು ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಸೀರಿಯಸ್ ಆಗಿ ರವಿ ಸರ್ನ ಮೆಚ್ಚೋದು ಅಂತ ಈಸಿ ಅಲ್ವೇ ಅಲ್ಲ. ಬಟ್ ರವಿ ಸರೇ ಮೆಚ್ಕೊಂಡು ಇಷ್ಟೆಲ್ಲ ಹೋಗ್ಲಿಯಾರೆ, ನಮ್ಮ ರಚ್ಚು ಕೂಡ ಹತ್ರದೆಲ್ಲ ಕರೆದ್ಬಿಟ್ಟು ಹೋಗ್ಲಾದ್ಮೇಲೆ ಐ ಥಿಂಕ್ ಬರ್ಬೇಕು, ಜೋರಾಗಿ ಚಪ್ಪಾಳೆ ಬರ್ಬೇಕು. ಸೀರಿಯಸ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಮುಂದಿನ ಜೋಡಿನ ಬರ್ಮಾಡ್ಕೊಳ್ಳುವಂತ ಸಮಯ. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಪರ್ಫೆಕ್ಟ್ ಡ್ರೋನ್ ಪ್ರತಾಪ್ ಹಾಗೂ ಮಾತಿನ ಮಲ್ಲಿ ಗಗನ. ಬಾ 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 ಬಾ, ಹೆಂಗಿತ್ತು? ಏನಾಯ್ತು ಡ್ರೋನ್? ಏನಾಯ್ತಮ್ಮ? ರಚಿತಾರಾಮ್ ಬಾಣನ ಅಲ್ಲಿಂದ ಬಿಟ್ಟಿದ್ರು ಮಧ್ಯಾಹ್ನ. ಮ್ಯಾಮ್ನ ಹೇಳ್ದಂಥ ಮಾತುಗಳನ್ನ ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡಿ ಕಾನ್ಫಿಡೆನ್ಸ್ ತಗೊಂಡು ಅಂಡ್ ದೆನ್ ಟೀಮ್ ಒಂದಷ್ಟು ಧೈರ್ಯ ತುಂಬಿದ್ರು. ಅಂಡ್ ದೆನ್ ನಮ್ಮ ದೇವತೆ ಇಲ್ಲೇ ಇದ್ದಾರೆ, ಬೇಬ್, ಅವರ ಧೈರ್ಯ ತಗೊಂಡು ದೇವತೆ ಬೇಬ್ ಯಾವಾಗ ಇದು? ಬೇಬ್ ಬೇಬ್ ಪಾರ್ಟಿ ವೈಬ್ ಬೇಬ್. ಏನಿದು? ಇದು 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 ಡ್ರೋನ್ ಪ್ರತಾಪ್ ಅಂದ್ರೆ. ಯೋ ಮ್ಯಾಮ್, ಯೋ 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 ಬ್ರೋ, awesome, nailed it. ರಚ್ಚು ಎಕ್ಸ್ಪ್ರೆಷನ್ ಕಾಣಿಸ್ತೇನ್ರು. ಸೋಮ ನಿಂತ್ಕೊಂಡು ಅದು ಅದು ಅಲ್ಲಲ್ಲಲ್ಲಲ್ಲಲ್ಲ. ಬಲೆ ಏನಮ್ಮ ಇದು? ಡ್ರೋನ್ ಸರ್, ಸರ್ ಮ್ಯಾಮ್. ಹಿಂಗೆ ಇದ್ದಿದ್ದು ಮಧ್ಯಾಹ್ನ. ಅಯ್ಯ, ಏನ್ ಅನ್ಕೊಂತಾರ ಜನ,
ಅವ್ರೇನಂತಾರೆ ಇವ್ರೇನಂತಾರೆ. ನೀವ್ ವೇದಿಕೆ ಮೇಲೆ ಬಂದ ತಕ್ಷಣ ಶಿಲೆ ಕೇಳಿಸ್ತಾ, ಚಪ್ಪಾಳೆ ಕೇಳಿಸ್ತಾ? ಕೇಳಿಸ್ತು ಮ್ಯಾಮ್. ಅಷ್ಟೇ. ಇದು ನೀವು ಫೋರ್ಸ್ಫುಲಿ ಮಾಡ್ತಿಲ್ಲ ಅಂತ ಅನ್ಸ್ತದೆ. ಯು ಎಂಜಾಯ್ಡ್ ಇಟ್ ಅಲ್ಲ, ರ್ಯಾಂಪ್ ವಾಕ್ ಮಾಡ್ಬೇಕಾದ್ರೆ ಯು ಡಾನ್ಸ್, ಆ ಪೋಸ್ ಕೊಟ್ಟಿದ್ದು, ವಾಟ್ ಎವರ್ ಇಟ್ ಇಸ್, ಯು ನೇಲ್ಡ್ ಇಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹೀಗೆ ಇರಿ, ದಯವಿಟ್ಟು ಹೀಗೆ ಇರಿ. ಖಂಡಿತ ಮ್ಯಾಮ್, ಯು ಇನ್ಸ್ಪೈರ್ಡ್ ಮೀ ಟುಡೇ. ಥ್ಯಾಂಕ್ ಯು. ಖುಷಿ ಆಯ್ತು. ಈ ತರ ಒಂದು ಹೊಸ ಟ್ರಾನ್ಸ್ಫಾರ್ಮೇಶನ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವೆರಿ ಹ್ಯಾಪಿ ಟು ಸಿ ಯು ಲೈಕ್ ದಿಸ್. ಡ್ರೋನ್ ಅಂದ್ರೆ ಸ್ವಲ್ಪ ಶಾಕಿಂಗ್ ಥಿಂಗ್ಸ್ ಕೊಡ್ಲಿಕ್ಕೆ ನಾನು ಎಕ್ಸ್ಪರ್ಟು ಮ್ಯಾಮ್. ಸೋ ಗುಡ್ ಮ್ಯಾನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಟ್ ಆಕ್ಚುಲಿ ಗಗನ, ಹ್ಯಾಟ್ಸ್ ಆಫ್ ಟು ಯು. ನಿಜವಾಗ್ಲೂ ಈ ಶಾರ್ಟ್ ಟೈಮಲ್ಲಿ ಇಷ್ಟು ಬದಲಾವಣೆ, ತಾಮಡಿ ಚಾಮಡಿ ಚಮಕ್ತೆ ಹೆಂಗಾಯ್ತು ಇವೆಲ್ಲ, ಹೆಂಗಾಯ್ತು ಸರ್? ಆಕ್ಚುಲಿ ನನಗೆ ಮುಂಚೆ ಇವ್ರನ್ನೇ ಕೊಡಬೇಕು ಅಂತ ಇಷ್ಟ ಇತ್ತು. ಅದಾದ್ಮೇಲೆ ಕೊಟ್ಟಾಗೂ ಖುಷಿ ಆದೆ. ಬೆಳಿಗ್ಗೆ ಏನು ಮಾತಾಡ್ತಾನೆ ಇಲ್ಲ ಇವರು. ಇವ್ರನ್ನ ಕಂಪ್ಲೀಟ್ ಗ್ರೂಮ್ ಅಪ್ ಮಾಡಬೇಕು. ಮೆನ್ಯೂ ಕೊಡಿ. ಇಲ್ಲ, ಸ್ವಲ್ಪ ಡೀಸೆಂಟ್ ಆಗಿರ್ಲಿ. ಡೀಸೆಂಟ್ ಆಗಿದ್ದೀರಾ? ಡೀಸೆಂಟ್ ಆಗಿ ಮಾಡ್ಸಿದ್ರೆ ಮತ್ತೆ ಹಿಂಗೆ ಆಗ್ಬಿಡ್ತೀರಾ? ನಿಮ್ಮನ್ನ ಫಂಕಿಯಾಗಿ ರೆಡಿ ಮಾಡಬೇಕು ನಾವು ಇವಾಗ. ಹಿಂಗೆ ಕಟಿಂಗ್ ಮಾಡಿಸ್ಕೊಳ್ಳಿ ಅಂದ್ರೆ ಇಲ್ಲ ನಾನು ಮಾಡಿಸ್ಕೊಳ್ಳಲ್ಲ, ಟ್ರಿಮ್ ಮಾಡಿಸ್ಕೊಳ್ಳಿ ಅಂದ್ರೆ ನಾನು ಮಾಡಿಸ್ಕೊಳ್ಳಲ್ಲ. ಇಲ್ಲ, ಎತ್ತು ಬಿಟ್ಟಿದ್ರಲ್ಲ ಸರ್ ಆ ಕಡೆ ಈ ಕಡೆ. ಬ್ಲ್ಯಾಕ್ ಕಲರ್. ನಥಿಂಗ್ ಡೂಯಿಂಗ್. ಸೊ ಇವರಿಗೆ ಚೆಸ್ಟ್ ವ್ಯಾಕ್ಸ್ ಮಾಡಬೇಕು. ಓಕೆನಾ? ಮಾಡಿಸ್ಕೊಂಡಿರಿ, ಆಮೇಲೆ ಸಿಗ್ತೀನಿ. ಯಾಕಂದರೆ ಇವ್ರು ನಾಚ್ಕೋತಾರೆ ನಾನಿದ್ರೆ. ಸೊ ವ್ಯಾಕ್ಸಿಂಗ್ ಆದ್ಮೇಲೆ ಸಿಗೋಣ. ಇಲ್ಲಿ ಮತ್ತೆ ಬಟನ್ಸ್ ಓಪನ್ ಮಾಡಬೇಕು ಅಂತ ವ್ಯಾಕ್ಸ್ ಮಾಡಿಸ್ಕೊಳ್ಳಿ ಅಂದರೆ ನಾನು ಮಾಡಿಸ್ಕೊಳ್ಳಲ್ಲ. ಮಾಡಿಸ್ಕೋಬೇಕಾದ್ರೆ ನನ್ನ ಮೇಲೆ ಸಿಟ್ಟಾಗ್ಬಿಟ್ಟಿದ್ರು. ಅಯ್ಯೋ, ನಾನೇನು ಅಳದೊಂದೇ ಬಾಕಿ. ಯೋ ಮ್ಯಾಮ್ ಅದೇನಾಯ್ತು ಅಂದ್ರೆ ಮ್ಯಾಮ್, ವ್ಯಾಕ್ಸಿಂಗ್ ನಂದು ಸ್ವಲ್ಪ ಹೇರ್ ಸ್ವಲ್ಪ ತಿಕ್ ಹೇರು ಮ್ಯಾಮ್. ಸ್ವಲ್ಪ ಬ್ಲಡ್ ಬರಕ್ ಶುರು ಆಯ್ತು ಮ್ಯಾಮ್ ಹಿಂಗೆ ಕಿತ್ತಾಗ. ಸೊ ಅದಕ್ಕೆ ನಾನು ಸ್ಟಾಪ್ ಮಾಡಿ ಟ್ರಿಮ್ ಮಾಡಿ ಅಂತ ನಾನು ಹೇಳಿ. ಸರಿ ಅಲ್ವಾ ಮ್ಯಾಮ್? ಅಲ್ಲ ಸರಿನೇ. ನೀವು ಅವ್ರ ಡೆಡಿಕೇಶನ್ ಮೆಚ್ಚಬೇಕು. ಹೌದೌದು, ಶೋಗೋಸ್ಕರ ರಕ್ತ ಸುರಿಸಿ ಬಂದಿದ್ದಾರೆ ಅವರು. ಹೌದು, ರಕ್ತ ಸುರಿಸಿದ್ದಾರೆ ಖಂಡಿತವಾಗ್ಲು. ಡೆಡಿಕೇಶನ್. ಆಕ್ಚುಲಿ ಅವರು ಬಂದು ಸಾರಿ ಕೇಳಿದ್ರು ಅದಾದ್ಮೇಲೆ. ಪಾಪ ಅವ್ರದ್ದೇನು ತಪ್ಪಿಲ್ಲ ಅಂದ್ರು. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್. ಸಿಂಪಲ್ ಅಂಡ್ ದೆನ್ ನಗಿಸ್ತಾರೆ. ಹೌದಾ? ಎಷ್ಟೇ ಬೇಜಾರಿದ್ರು ಕಾಂಟಿನ್ಯೂಸ್ ಆಗಿ ಮಾತನಾಡ್ತಾರೆ, ನಗಿಸ್ತಾ ಇರ್ತಾರೆ ಯಾವಾಗ್ಲೂ. ಒಂದ್ ನಿಮಿಷ ಇರಿ, ಮನಸ್ಫೂರ್ತಿಯಾಗಿ ನಕ್ಕಿದ್ವಿ. ಅವ್ರು ಏನ್ ಕಾಮಿಡಿ ಮಾಡಿದ್ರೆ ಹೇಳಿ, ನಾವೆಲ್ಲ ನಗಣ. ಅವ್ರು ಮಾತನಾಡಕ್ ಹೇಳಿ ಸರ್. ಶಿ ಟಾಕ್ಸ್ ರಿಯಲಿ ವೆಲ್. ಬಟ್ ಆಕ್ಚುಲಿ ಗಗನ, ಪ್ರತಾಪ್ ನಿಮ್ಗೆ ಇಷ್ಟ ಆದ್ರ ಕಷ್ಟ ಆದ್ರ? ಇಲ್ಲ, ಬೆಳಿಗ್ಗೆ ಒಂದ್ ಸ್ವಲ್ಪ ಕಷ್ಟ ಆದ್ರು, ಆಮೇಲೆ ಹೋಗ್ತಾ ಇಷ್ಟ ಆದ್ರು. ಇವಾಗ ಸಾಯಂಕಾಲದಿಂದ ಅವರೇ ಪದೇ ಪದೇ ಕರಿತಾ ಇದ್ರು, ಬನ್ನಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ, ಇನ್ನೊಂದ್ಸರಿ ವಾಕ್ ಮಾಡೋಣ ಬನ್ನಿ, ಮಿರರ್ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳೋಣ ಬನ್ನಿ ಅಂತಂದು. ಸೊ ಅದು ಪಾಪ ಇವಾಗ ಅವರು ನನ್ನ ಜೊತೆ ಬ್ಲೆಂಡ್ ಆಗ್ತಾ ಇದ್ದಾರೆ. ಸೊ ಐ ಆಮ್ ಕಾನ್ಫಿಡೆಂಟ್ ಪಕ್ಕ ಇವರು ವರ್ಕೌಟ್ ಆಗ್ತಾರೆ ಅಂತ. ಬಟ್ ಆಕ್ಚುಲಿ ಏನ್ ಥೀಮ್ ನಿಮ್ಮಿಬ್ರದು? ಇದೊಂಥರ ಪಾರ್ಟಿ ಥೀಮ್. ಸೊ ಇದು ಫಾರ್ಮಲ್ ಆಗಿದ್ರು, ಈ ಕಾಂಬಿನೇಷನ್ ಫಾರ್ಮಲ್ಸ್ ಯಾರು ಹಾಕೊಳ್ಳಲ್ಲ. ಸೊ ಪಾರ್ಟಿ ಕಮ್ ಫಾರ್ಮಲ್ ತರ. ಸೊ ಇವರು ಯೂಶಲಿ ಫಾರ್ಮಲ್ಸ್ ಹಾಕೊಂಡಿರ್ತಾರೆ. ಆ ಫಾರ್ಮಲ್ ಅಲ್ಲೇ ಪಾರ್ಟಿ ಹೇಗೆ ಮಾಡೋದು ಅಂತ. ನನಗೆ ಯೂಶಲಿ ಹುಡುಗರು ಸ್ವಲ್ಪ ಫಾರ್ಮಲ್ಸ್ ಆಗಿದ್ರೇ ಇಷ್ಟ. ಬಟ್ ಆಲ್ರೆಡಿ ಇವ್ರು ಫಾರ್ಮಲ್ಡ್ ಆಗಿದ್ರು. ಸೊ ಅದನ್ನೇ ಒಂದ್ ಸ್ವಲ್ಪ ಪಾರ್ಟಿಯಲ್ಲಿ ಮಾಡಿ, ಮತ್ತೆ ಹಾಗೆ ಇವ್ರದ್ದು ಒಂದ್ ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಒಂದ್ ಸ್ವಲ್ಪ ಅಂಕಲ್ ತರ ಇತ್ತು. ಸೊ ಅದನ್ನ ಬಾಯ್ ತರ ಮಾಡಿ, ಸೊ ಆ ತರ ಟ್ರೈ ಮಾಡಿರೋದು ಮ್ಯಾಮ್. ಒಟ್ಟಲ್ಲಿ ನಿಮ್ಮ ಥೀಮ್ ಬಂದು ಅನ್ಫಾರ್ಮಾಲಿಟಿ ಅಲ್ವಾ? ರವಿ ಸರ್, ಈ ಅನ್ಫಾರ್ಮಾಲಿಟಿ ಜೋಡಿ ನಿಮ್ಗೆ ಹೆಂಗ ಅನಿಸ್ತು ಸರ್? ಒಟ್ಟಲ್ಲಿ ಪ್ರತಾಪ ಸರ್, ನಿನಗೆ ಒಂದೇ ಜಡ್ಜ್ ಕಾಣಿಸಿರೋದು ಅಂತ ಗೊತ್ತಾಗೋಯ್ತು ನನಗೆ. ನಿನಗೆ ನಾನು ಹೇಳೋದು ಕಿವಿಗೂ ಹೋಗಿಲ್ಲ, ಮನಸ್ಸಿಗೂ ಹೋಗಿಲ್ಲ, ರಚ್ಚು ಮೇಲೆ ಬಿದ್ದು ಬಿಟ್ಟಿದೆ ನಿನ್ ಕಣ್ಣು ಅಲ್ವಾ? ಸರ್ ಇಲ್ಲ ಸರ್, ಆತರ ಇಲ್ಲ. ನಾನೇನು ಏನು ಕೂತಿದ್ದೀನಿ ಇಲ್ಲಿ ಸರ್. ನೀನು ಕುಣಿದಿದ್ದು ಆಡಿದ್ದು ಹಿಂಗೆ ಅಂದಿದ್ದು ಎಲ್ಲ ಅವಳಿಗೊಬ್ಬಳಿಗೆ. ಸರ್ ಇಲ್ಲ ಸರ್, ಯು ಆರ್ ಲೆಜೆಂಡ್ ಸರ್ ನೀವು. ನಾನು ಸರ್ ನಿಮ್ಮ ಮುಂದೆ ಏನಾದ್ರು ಮಾತನಾಡ್ಲಿಕ್ಕೆ ಅದು ನಾನು ನನ್ನ ಕೇಳಿ ಹೇಳಿಸ್ಕೋಬೇಕು ನಿನ್ನೆ. ಸರ್ ನಿಮ್ಮ ರಾಮಾಚಾರಿ ಮೂವಿ ನಂಗೆ ತುಂಬಾ ಇಷ್ಟ. ಅಯ್ಯ ನನ್ನ ಮಗನೇ, ಹಂಗೆ ಪೆದ್ದನ್ ಮಾಡ್ಬಿಟ್ಟಲ್ಲ ಈಗ. ನೋಡು, ಒಂದು ದಿವಸಕ್ಕೆ ಎಷ್ಟು ಗಗನ ಬದಲಾಯಿಸಿದ್ದ ಅಲ್ಲಿ ನೋಡಿ ನಿನ್ನ ಅಲ್ವಾ? ಗಗನ ಬದಲಾಯಿಸಿದ್ದ, ರಚ್ಚು ಬದಲಾಯಿಸಿದ್ದ ನಿನ್ನ ಇವಾಗ? ಇಬ್ರು ಸರ್. ಓ, ನಿನ್ಗೆ ಒಬ್ರು ಸಾಲದು ಅಲ್ವಾ?
ಅಲ್ಲ ಅದ್ಯಾಕೆ ಎಲ್ಲ ಹುಡುಗಿರು ಕರ್ಕೊಂಡೋಗಿ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಕೂತಿದ್ರಿ ಎಲ್ಲಾರನು? ಇಲ್ಲ ಸರ್, ಅದು ಇನ್ನೊಂದು ನಿಮ್ಮ ಥರ ಇನ್ನೊಂದು ಗುಂಡಿ ಓಪನ್ ಮಾಡ್ಸೋಣ ಅಂದ್ರೆ ಇವ್ರು ಮಾಡ್ಕೊಂಡಿಲ್ಲ. ಈಗ ನಂತರ ಅವನ್ನ ಟ್ರೈನ್ ಮಾಡಕ್ ಹೋಗಿದ್ದ ಗುಂಡಿ ಕರ್ನಾಟಕದಲ್ಲಿ ನಾನು ಒಬ್ಬನೇ ಓಪನ್ ಮಾಡೋದು 3 ಅದು ಅವನು ಮಾಡಕ್ ಹೋಗಿ ಅದು ಏಯ್ ನೀನು ಅವಾಗ್ಲೇ ಕೊಂಡಾಗ ಇನ್ನೊಂದ್ಸರಿ ಕೊಣಿ ಹಾಕ್. ಇಲ್ಲ ಇವನು ಎಷ್ಟು ಕುಣಿತಾನಂತ ಗೊತ್ತಿರಲಿಲ್ಲ ನನಗೆ. ಒಟ್ಟಲ್ಲಿ ಇಬ್ರು ಜಡ್ಜಸ್ ಬ್ಲೋನ್ ಅವೇ, ಅದ್ಭುತ ಚಮತ್ಕಾರ ಆಗಿದೆ ಅಂತ. ಬನ್ನಿ ಚಪ್ಪಾಳೆ ಜೋಡಿಗೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಇನ್ನೊಂದು ಜೋಡಿ ಬರ್ತಾ ಇದೆ, ಇವರು ನೋಡೋದಕ್ಕೆ ನಾನು ತುಂಬಾನೇ ಕಾಯ್ತಾ ಇದೀನಿ. ಸೊ ಲೆಟ್ಸ್ ವೆಲ್ಕಮ್ ಮಾಸ್ ಹುಡುಗ ರಕ್ಷಕ್ ಬುಲೆಟ್ ಹಾಗೂ ಅವ್ರ ಜೊತೆ ಇದ್ದಾರೆ ಬೊಗಸೆ ಕನ್ನಡ ಚೆಲುವೆ ರಮೋಲಾ. ಬುಲೆಟ್ ತರ ಇದ್ದವರು ಬಟರ್ಫ್ಲೈ ತರ ಆಗ್ಬಿಟ್ಟಿದಿರಲ್ಲ ಅಯ್ಯ. ಏನಿದು ಚೇಂಜ್ ಓವರ್? ಒಂದು ಹುಡುಗನ ಲೈಫಲ್ಲಿ ಹುಡುಗಿ ಇಲ್ಲ ಅಂದರೆ ಝೀರೋ ಅಂತೆ, ಅದಕ್ಕೋಸ್ಕರ ಹುಡುಗಿ ಬಂದಾದ್ಮೇಲೆ ಚೇಂಜ್ ಆಗೋಗಿದ್ದೀನಿ. ಅದು ಯಾವತ್ತಿಗೂ ಹಿಂಗೆ ಇರುತ್ತೆ. ಈ ಚೇಂಜ್ ಓವರ್, ಈ ಮೈಲ್ಡ್ ಆಗಿರೋದು, ಮುದ್ದಾಗಿರೋದು ನೋಡೋದಕ್ಕೆ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ಟು ಯು ರಮೋಲಾ. ಎಂತ ಚೇಂಜ್ ಮಾಡಿದ್ಯಮ್ಮ ಅವನ್ನ. ರಮೋಲಾ, ಈ ಒಂದು ಕಲ್ಲನ್ನ ಶಿಲೆ ಮಾಡಕ್ಕೆ ಎಷ್ಟು ಕಷ್ಟ ಆಯ್ತು? ಇಲ್ಲ, ತುಂಬಾ ಏನು ಕಷ್ಟ ಆಗಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಗ್ರೂಮಿಂಗ್ ಸೆಷನಲ್ಲಿ ಇದ್ದೀವಿ ಇವತ್ತು ನಾವು. ರವಿ ಸರ್ ಬಂದು ಒಂದು ಚಾಲೆಂಜ್ ಕೊಟ್ಟಿದ್ದಾರೆ, ನೀವೆಲ್ಲ ಹೆಂಗೆ ಚೇಂಜ್ ಆಗ್ತೀರಾ ನೋಡೋಣ ಅಂತ. ಅದೊಂದು ದೊಡ್ಡ ಚಾಲೆಂಜ್ ಥರ ನನಗೆ ಇವಾಗ. ನಮ್ಮ ಹುಡುಗ ತುಂಬ ಒಳ್ಳೆಯವರು. ನಾನು ಹೇಳಿದ್ದೆಲ್ಲ ಮಾಡಿಸ್ತಾ ಇದ್ದಾರೆ ತುಂಬ ಪೇಷನ್ಸಿಂದ. ನನ್ನ ಪೇಷನ್ಸ್ ಎಲ್ಲ ಅವ್ರಿಗೆ ಬರ್ತಾ ಇದೆ. ರಕ್ಷಕ್ ಹೊಡೆಯಿರೋ ಒಂದು ಮಾಸ್ ಕ್ಯಾರೆಕ್ಟ್ರನ್ನ ಕೆಳಗಡೆ ಹಾಕ್ಬಿಟ್ಟು ಇವಾಗ ಲವರ್ ಬಾಯ್ ಥರ ಚೇಂಜ್ ಆಗ್ತಿರೋದು ನನಗೆ ನಿಜವಾಗ್ಲೂ ಖುಷಿ ಅನಿಸ್ತಿದೆ. ಐಬ್ರೋ ಮಾಡಬೇಕು, ಅದೆಲ್ಲ ಐಬ್ರೋ ನಾನು ಮಾಡಿಸೇ ಇಲ್ಲ ಯಾವಾಗಲೂ, ಅದೆಲ್ಲ ಮಾಡೋಕ್ಕಾಗಲ್ಲ ಅಂದರು. ನಾನು ಅವ್ರಿಗೆ ಹೇಳಿದ್ದೆ ಟ್ರಿಮ್ ಮಾಡಿ ಅಂತ. ಬಿಡ 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 ಮಾಡ್ಬಿಡಿ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಸ್ಲೋಲಿ ಓಕೆ ನೀವೇನು ಹೇಳಿದ್ರು ಮಾಡ್ತೀನಿ ಅಂತ ಪಾಪ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಹಾಗಿದ್ರು ಅಷ್ಟೇ, ಆಮೇಲೆ ನನ್ನ ಜೊತೆ ಇರ್ತಾ ನಂತರನೇ ಆಗೋಗ್ಬಿಟ್ರು. ಏನು ಹೇಳಿದ್ರು ಹಾಂ ಇದು ಮಾಡಿಸ್ಬೇಕಾ, ಇದು ಓಕೆನಾ, ಇದು ಓಕೆ. ಆಮೇಲೆ ಕಂಪ್ಲೀಟ್ಲಿ ಮಗು ಥರ ಆಗೋಗ್ಬಿಟ್ರು.
ಹಾಗಾಗಿ ಅವ್ರು ತುಂಬ ಕಂಫರ್ಟಬಲ್ ಆಗಿದ್ರು ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು ಆ್ಯಂಡ್ ನನ್ನ ಬರ್ಡೇ ಇವತ್ತು. ಸೊ ಇಡೀ ದಿನ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥೀಮ್ ಏನಿದೆ ನಿಮ್ಮಿಬ್ಬರದು? ಇಂಡಿಯನ್ ಟ್ರೆಡಿಷನಲ್ ಅಟೈರ್. ಎಲ್ಲಿ ರಜಾ ಮೇಕೋರ್ ಏನೇನಾಗಿದೆ ಮೇಕೋರ್? ಮರ್ತೋಗ್ಬಿಟ್ಟಿದ್ರಣ ರಮೋಲ ನೋಡ್ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟಿದ್ರಣ, ಯಾವುದೂ ಗೊತ್ತಿಲ್ಲ ನನಗೆ. ಏನಾಗಿದೆ ರಕ್ಷಕಿಗೆ ಅಂತ? ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಈ ಬುಲೆಟ್ ಏನಾಯಿತು? ರಚ್ಚು, ನಮ್ಮ ಬುಲೆಟ್ ಇಂದ ಬಟರ್ಫ್ಲೈ ಆಗಿರುವಂತ ಚೇಂಜಸ್ ಹೆಂಗ ಅನಿಸ್ತಾ ಇದೆ? ತುಂಬಾ ಕ್ಲಾಸ್ ಆಗಿ ಪ್ರೆಸೆಂಟ್ ಆಗಿದ್ದೀರಾ ಇಬ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ವೆರಿ ನೈಸ್. ರಕ್ಷಕ್, ಇವಾಗ ನೀವು ಹೆಂಗ ಮಾತಾಡಿದ್ರಲ್ಲ ಹಾಗೆ ಕಂಟಿನ್ಯೂ ಆಗ್ಬೇಕು. ಶೋರ್ ಬಸ್. ಸರಿನಾ? ನಮ್ಗೆ ನೋಡೋದಕ್ಕೆ ಕೇಳೋದಕ್ಕೆ ಚೆನ್ನಾಗ್ ಅನ್ಸತ್ತೆ. ನಾನು ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಇರ್ತೀನಿ. ನನ್ನ ಕೆಣಕದೆ ಇವರು ಬುಲೆಟ್ ಅನ್ಕೊಂಡು ಏನು ಸುಮ್ಮನೆ ಕಾಮಿಡಿ ಮಾಡ್ತಾ ಇರ್ತಾರೆ. ಎಷ್ಟೇ ನಿನ್ನ ಪ್ರವೋಕ್ ಮಾಡಿದ್ರು ನೀನ್ ಆಗ್ಬೇಡ. ತಲೆ ಕೆಡ್ಸ್ಕೊಬೇಡ ರಜಾ. ತಲೆ ಕೆಡ್ಸ್ಕೊ. ಇನ್ಮೇಲೆ ನಿನ್ನ ಆಕ್ಟಿವ್ ಅಂತ ಕರೀಲ ರಜಾ. ಇದಕ್ಕೆ ರಕ್ಷಕ್ ಬಟರ್ಫ್ಲೈ ಅಲ್ಲ, ನನ್ನ ಹೆಸರು ರಕ್ಷಕ್ ಅಣ್ಣ. ಅಷ್ಟೇ ಸಾಕು. ರಕ್ಷಕ್ ಅಂತ ಹೇಳಿ. ಬುಲೆಟ್ ಬೇಡ ಅಣ್ಣ, ಸಾಫ್ಟ್ ಆಗಿ ರಕ್ಷಕ್ ಅಂತ ಹೇಳಿದ್ರೆ ಸಾಕು. ಸಾಫ್ಟ್ ಆಗಿ ಹೇಳ. ಸಾಫ್ಟ್ ಆಗಿ ಹಾಯ್ ನಾನು ಇವಾಗ ತುಂಬಾ ಸಾಫ್ಟ್ ಆಗ್ಬಿಟ್ಟಿದ್ದೀನಿ ಅಣ್ಣ, ಅದಕ್ಕೋಸ್ಕರ ರಕ್ಷಕ್. ನನಗೆ ಗುಲ್ಕನ್ ಕೊಡ್ತಾರೆ ಇವಾಗ. ಗುಲ್ಕನ್ ಅಲ್ಲ ರಜಾ, ನಮ್ದು ಹನಿ. ವೆರಿ ನೈಸ್ ಅಂಡ್ ವೆರಿ ಪ್ಲೆಸೆಂಟ್ ನಿಮ್ಮಿಬ್ರನ್ನ ನೋಡೋದಕ್ಕೆ. ಹೀಗೆ ನೈಸ್. ಥ್ಯಾಂಕ್ ಯು. ಮೊಲ ಹಾಂ ಸರ್. ಒಂದು ಇಷ್ಟ ಆಗಿದ್ದೆ ಏನ್ ಗೊತ್ತಾ ಇದ್ರಲ್ಲಿ, ಒಂದು ಸರಿ ಯಾವಾಗ ನಾವು ಇಂಡಿಯನ್ ಅಟೈರ್ ಹಾಕಿದ ತಕ್ಷಣ ಅದಕ್ಕೆ ಆಟೋಮೆಟಿಕ್ ಆಗಿ ಕಲ್ಚರ್ ಬಂದ್ಬಿಡುತ್ತೆ ಅನ್ನೋದಕ್ಕೆ ಇದು ಗ್ಯಾರಂಟಿ ಇದು. ಎಸ್ ಸರ್. ಈ ಡ್ರೆಸ್ ಹಾಕೊಂಡು ಅವ್ನಿಗೆ ರೋ ಫುಡಿಗಳು ಬರಲ್ಲ. ಜೀನ್ಸ್ ಪ್ಯಾಂಟ್ ಅರ್ಧೋಗಿರೋದು ಹಾಕೊಂಡು ಬರೋಕೆ ಕೇಳು, ಆಟೋಮೆಟಿಕ್ ಬರುತ್ತೆ. ಶಿಟ್ ಗಿಟ್ ಎಲ್ಲ ಆಚೆ ಬಂದ್ಬಿಡ್ತವೆ. ಬಟ್ ವೆನ್ ಯು ಪುಟ್ ದಿಸ್ ಅಟೈರ್, ದಟ್ ಅಟೈರ್ ಡಸಂಟ್ ಮೇಕ್ ಯು ಸ್ಪೀಕ್ ಲೈಕ್ ದಟ್ ಫಸ್ಟ್. ಅದನ್ನ ಮಾತಾಡಕ್ ಬಿಡಲ್ಲ. ಅದು ಆ ಕಲ್ಚರ್ಗಿರೋ ಬೆಲೆ, ಅದು ನಮ್ಮ ಸಂಪ್ರದಾಯಕ್ಕಿರೋ ಬೆಲೆ. ಅದನ್ನ ನೀವು ಫಸ್ಟ್ ಬಳಸಿದ್ರಲ್ಲ, ಅದು ವೆಲ್ ಡನ್. ಅವನಲ್ಲಿ ಇದ್ದಿದ್ದು ಗುಣ ಸಾಫ್ಟ್. ಅವ್ನು ಹೇಳ್ತಾ ಇದ್ದಾನೆ, ಅವನಲ್ಲಿ ಆ ನಿಜ ಒಳಗೊಂದು ನೇಚರ್ ಇದೆ ಅವನಿಗೆ. ಅವ್ನಿಗೆ ಇರ್ಬೇಕು ಅನ್ನೋ ಆಸೆ ಇದೆ ಅವನಿಗೆ. ಬಟ್ ಅವನು ಬಂದಿರೋ ಬೆಳವಣಿಗೆಗೆ ಅದನ್ನೇ ಪೋರ್ಟ್ರೇ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ನಿಗೆ ಇದ್ರಲ್ಲಿ ಖುಷಿ ಕಾಣಿಸ್ತಾ ಇದೆ ಅವನಿಗೆ. ಅದನ್ನ ನೀವು ಬದಲಾಯಿಸಿದ್ರೆ ಅದಕ್ಕೆ ನಿಮ್ಗೆ ಫಸ್ಟ್ ಡೇನೇ ನಿಮಗೆ ತಲೆ ಬಾಗ್ಬಿಟ್ಟಿದ್ದಾನೆ ಅವನು. ಅದಕ್ಕೆ ನೀವೇನು ಹೇಳಿದ್ರು ಆ ಅಂತ ಎಷ್ಟು ದೂರ ಹೋಗುತ್ತೆ ಅನ್ನೋದು ನಿಮ್ಮಿಬ್ಬರಿಗೆ ಬಿಟ್ಟಿದ್ದು. ಅಂತ ಎತ್ಕೊಂಡು ಹೋಗ್ಬಿಡ್ಬೇಡಿ. ಮೆಂಟರ್ ಆಗೇ ಇರ್ರಿ, ಸ್ಟೂಡೆಂಟ್ ಆಗೇ ಇರ್ರಿ. ಓಕೆ? ಎಸ್ ಸರ್, ಶೋರ್. ಥ್ಯಾಂಕ್ ಯು. ಹೇಳ್ರಣ ನೀವು ನನ್ನ ನೋಡ್ಬೇಕಣ್ಣ. ಏನ್ ಹೇಳಪ್ಪ, ಏನಿಲ್ಲ ಆ ಥರದ್ದು ಏನಿಲ್ಲ. ಬಟ್ ಆಕ್ಚುಲಿ ಇನ್ನೊಂದು ಸೈಡ್ ಅಂದ್ರೆ ಮೃದು ಸ್ವಭಾವ. ಹೌದಣ್ಣ, ಹೌದು. ಅಂದ್ರೆ ನಾಚಿಕೆ ಪಡೋದು, ಇದನ್ನ ಯಾರು ನೋಡ್ರಕ್ ಸಾಧ್ಯನೇ ಇಲ್ಲ. ಇಲ್ಲ, ಅವಾಗಲೇ ನೋಡಿದ್ರಲ್ಲ ಅಣ್ಣ, ರ್ಯಾಂಪ್ ವಾಕ್ ಮಾಡ್ಕೊಂಡು ಹೋಗಿದ್ದು ನಾವಿಬ್ರು ಇಲ್ಲ, ಇವರಿಗೆ ಫಸ್ಟ್ ಕಷ್ಟ ಆಗಿದ್ದು ಐ ಕಾಂಟ್ಯಾಕ್ಟ್. ರಮಲ ಅವರೇ, ಅವನಿಗೆ ನಾಚಿಕೆ ಅಂತ ಹೇಳ್ಕೊಡಿ ನೋಡೋಣ. ಮ್ಯೂಸಿಕ್. ಹ್ಯಾಪಿ ಬರ್ಡೇ ರಾಮ್. ಬೆಳಿಗ್ಗೆ ಹೇಳಿದ್ನಲ್ಲ ರಾಮ್ ಅಂದ್ಬಿಟ್ಟು. ಇವತ್ತು ಅವ್ರ ಬರ್ಡೇ ಇತ್ತು, ಅದಕ್ಕೋಸ್ಕರ ಒಂದು ಕೇಕ್ ತರಿಸ್ಬಿಟ್ಟು ಕೇಕ್ ಕಟ್ ಮಾಡ್ಸೋಣ ಆನ್ ಸ್ಟೇಜ್ ಅಲ್ಲೇ ಅಂದ್ಬಿಟ್ಟು ಹ್ಯಾಪಿ ಬರ್ತ್ಡೇ ರಮೋಲಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರಮೋಲಾ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ, ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ
ಬಾಳು ನೀನು ನೂರು. ಪ್ರಬಲ ಎಷ್ಟು ಖುಷಿ ಆಗ್ತದೆ ಇವೆಲ್ಲ ಸರ್ಪ್ರೈಸು, ಈ ಚೇಂಜ್ ಓವರು. ನನ್ನ ಬರ್ಡೇ ತುಂಬಾನೇ ಸ್ಪೆಷಲ್ ಆಗಿದೆ ಬಿಕಾಸ್ ನಾನು ಬೆಳಗ್ಗೆ ಬರುವಾಗ ಅಯ್ಯೋ ಶೂಟ್ ಹಾಕಿದಾರಲ್ಲ ಬರ್ಡೇ. ನಾನು ಯೂಶಲಿ ನನ್ನ ಫ್ಯಾಮಿಲಿ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ ಬರ್ಡೇ ದಿನ. ಬಟ್ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೆಂಗಿರುತ್ತೋ ಅಂತ ಬೆಳಗ್ಗೆ ಬಂದಿದ್ದು. ಬಟ್ ನಾನು ಇವತ್ತು ನನ್ನ ಬರ್ಡೇ ಅಂತಾನೆ ಮರ್ತು ಹೋದೆ. ಬಟ್ ಎಂಡ್ ಆಫ್ ದ ಡೇ ನನಗೆ ಬರ್ಡೇ ಅನ್ಕೋತ ಓ ಮೈ ಗಾಡ್ ಎಷ್ಟು ಚೆನ್ನಾಗಿತ್ತಲ್ಲ ಇವತ್ತಿನ ದಿನ ಅಂತ ಅನ್ನಿಸ್ತು. ವೆರಿ ಸ್ಪೆಷಲ್ ಆ್ಯಂಡ್ ಇದು ಇನ್ನೂ ಸ್ಪೆಷಲ್ ಆಗಿತ್ತು. ಥ್ಯಾಂಕ್ ಯು ರಕ್ಷಕ್, ಥ್ಯಾಂಕ್ ಯು ಸೋ ಮಚ್. ವೆರಿ ಸ್ಪೆಷಲ್. ಇಂಡಿಯನ್ ಹಿಡಿದಿದ್ಯಾ ಕನ್ನಡ ಒನ್ಸ್ ಅಗೇನ್ ರಕ್ಷಕ್ ಅಂಡ್ ರಮೋಲಾ, ವಿಶ್ ಯು ಆಲ್ ದ ಬೆಸ್ಟ್. Thank you. ನಿಮ್ಮ Thank you. ಮುಂದಿನ ಪರ್ಫಾರ್ಮೆನ್ಸ್ ಗಳು ಇನ್ನೂ ಚೆನ್ನಾಗಿರ್ಲಿ ಅಂತ ಹೇಳಿ ನಿಮಗೆ ಬೀಳ್ಕೊಡ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಲೆಟ್ಸ್ ವೆಲ್ಕಮ್ ಫೀಲಿಂಗ್ ಸ್ಟಾರ್ ಸುನಿಲ್ ಹಾಗೂ ಸ್ಮೈಲಿಂಗ್ ಬ್ಯೂಟಿ ಅಮೃತಾ. ಇದು ಹೆಂಗಿದ್ದು ಅಂತ ಕೇಳೋ ಅವಶ್ಯಕತೆ ಇಲ್ಲ, ರಿಯಾಕ್ಷನ್ ಎಲ್ಲ ಗೊತ್ತಾಗ್ತಾ ಇದೆ. ಸುನಿಲ್, ಎಸ್ ಅಣ್ಣ, ಏನ್ ಥೀಮ್ ಇದು? ಹುಡುಗರನ್ನ ಚೇಂಜ್ ಮಾಡೋದು. ರಾಜು, ಹುಡುಗರನ್ನ ಹುಡುಗಿರ್ ಮಾಡೋದೇ ಥೀಮ್. ಅದೇನ ಕ್ಲಾಸಿಕ್ ವೆಸ್ಟರ್ನ್ ಥೀಮ್. ಇಲ್ಲಿ ಕ್ಲಾಸಿಕ್ ಯಾವುದು, ವೆಸ್ಟರ್ನ್ ಯಾವುದು? ಸ್ವಲ್ಪ ನಾನ್ ಕ್ಲಾಸಿಕ್, ಅವರು ವೆಸ್ಟರ್ನ್. ಯಾವ್ದೋ ಹಾಸ್ಪಿಟ್ಲಿನ ಕಾಂಪೌಂಡರ್ ಕೋಟ್ ಕತ್ಕೊಂಡು ಓಡ್ ಬಂದಂಗಿದೆ. ಕ್ಲಾಸಿಕಲ್ಲು ವೆಸ್ಟರ್ನ್ ಅಂತ ಏನೇ ಗೊತ್ತಾಯ್ತು? ಚೆಲುವೆಯೇ ನಿನ್ನ ನೋಡಲ್ಲ ಇದು ಹಂಗೆ ಇಲ್ಲ, ಹಾಕೊಂಡು ಹೋಗ್ತೀನಿ ಅಂದ್ರೆ ಇಲ್ಲ ಹಿಂಗೆ ಹಿಡ್ಕೊಂಡು ಹೋಗಂದ್ರೆ ಹಾಗೆ ಅದಕ್ಕೆ ಹಿಂಗೆ ಹಿಡ್ಕೊಂಡು ಬಂದ್ಬಿಟ್ಟು. ಇಲ್ಲ ಇದು ಆಕ್ಚುಲಿ ಫ್ಯಾಷನ್ ಇದು. ಅದಕ್ಕೆ ಇಲ್ಲಿ ಫ್ರಾಕ್ಚರ್ ಆದಾಗ ಮೂಳೆ ಆಡಾಕಿರ್ತಾರಲ್ಲ, ಇದೇ ಫ್ಯಾಷನ್. ಇಲ್ಲಿ ಅಮೃತಾ, ಎಸ್ ನಿರಂಜನ್. ಎಷ್ಟು ಕಷ್ಟ ಆಯ್ತಾ ಸುನಿಲ್ನ ರೆಡಿ ಮಾಡೋದು? ಆಕ್ಚುಲಿ ಸ್ಟಾರ್ಟಿಂಗ್ ನಾನು ತುಂಬಾ ಈಸಿ ಅನ್ಕೊಂಡೆ. ಇವ್ರನ್ನ ಸಲೂನ್ ಕರ್ಕೊಂಡು ಹೋದಾಗ ಏನ್ ಚೇಂಜಸ್ ಮಾಡ್ಬೋದು ಅಂತ ನಾನು 1, 2, 3 ಪ್ರಿಫರೆನ್ಸ್ ಫೋಟೋಸ್ ನೋಡ್ತಿದ್ದೆ, ಇವ್ರ ಸಿಮಿಲರ್ ಫೋಟೋಸ್ ತರಾನೇ. ಬಟ್ ಲೇಟರ್ ಆನ್ ಗೊತ್ತಾಯ್ತು ಇಷ್ಟೆಲ್ಲ ಚೇಂಜಸ್ ಮಾಡ್ಬೇಕು ಅಂತ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಹುಡುಗನ ನಾನು ಗ್ರೂಮ್ ಮಾಡ್ತಾ ಇದ್ದೀನಿ. 2 ವರ್ಷದಿಂದ ಹೇರ್ ಸ್ಟೈಲ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಏನು ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಮಧ್ಯದಲ್ಲಿ ಹಾಡಾಡು ಅಂದಾಗೆಲ್ಲ ಹಾಡಾಡ್ತಾ ಇದ್ರು. ತಗಲಾಕೊಂಡ ಗಂಡು ಬೀರಿ ಅಮೃತ ಕೈಲಿ ತಗಲಾಕೊಂಡೆ. ಠೀಕ್ ಹೇ ಬಟ್ ಸಾತ್ನೆ ಕಲರಿಂಗ್ಗೆ ಅವ್ರು ಆ್ಯಕ್ಚುಲಿ ಒಪ್ಕೊಂಡಿಲ್ಲ. ನಾನು ಒಪ್ಪಿಸ್ದೆ, ಆ ಥರ ಬರಲ್ಲ ಈ ಥರ ಬರಲ್ಲ ಕಲರು ಅಂತೆ. ಅವ್ರು ಒಪ್ಸೋದು ಆ್ಯಕ್ಚುಲಿ ಒಂದು ಚೂರು ಕಷ್ಟನೇ ಆಯಿತು. 50-50 ಥರ ಕರೆದು ಒಂದು ಫುಲ್ ಹೇರ್ ಕರು. ನಿನಗೆ ಎಷ್ಟು ಇಷ್ಟ ಆಯ್ತಪ್ಪ? ಫಸ್ಟಿಗೆ ಕಟಿಂಗ್ ಮಾಡಿಸ್ಬೇಕಂದಾಗ ಫುಲ್ಲು ಇದೆಲ್ಲ ಗಡ್ಡ ಮಿಸೆಲ್ಲ ಬೋಳಿಸ್ಬೇಕು ಅಂದ್ರೆ ಫುಲ್ ಕ್ಲೀನು ತೆಗಿಬೇಕಂದಾಗ ಎಲ್ಲ ಚೆನ್ನಾಗಿ ಕಾಣಲ್ಲ ಬೇಡ ಅಂತಂದೆ. ಬಟ್ ಇಲ್ಲ, ನನ್ನ ಮೇಲೆ ಪ್ರಾಮಿಸು ಚೆನ್ನಾಗಿ ಕಾಣ್ತೀರಾ ನೋಡಿ ಅಂದಾಗ ತುಂಬಾ ಚೆನ್ನಾಗಿ 2-3 ಅವರ್ಸ್ ಜೊತೆಗೆ ನಿಂತ್ಕೊಂಡು ಎಲ್ಲ ಚೆನ್ನಾಗಿ ಕ್ಲೀನಾಗಿ ಕಟಿಂಗ್ ಮಾಡಿಸಿ ಮತ್ತೆ ಏನೇನೋ ಮಾಡಿದ್ರು, ಕಾಲು ದುಗುರು ಕೆತ್ತಿ ಏನೇನೋ ಮಾಡಿ. ಚಾಕು ತಗೊಂಡು ಹಿಂಗ್ ಕೆತ್ತವ್ರೆ ಹಿಂಗ್ ಮೂಗಿನ ಫುಲ್ಲು. ಅವರು ಮೋಸ್ಟ್ಲಿ ಭರ್ಜರಿ ಬ್ಯಾಚುಲರ್ಸ್ ಗ್ರ್ಯಾಂಡ್ ಓಪನಿಂಗ್ ನೋಡಿರ್ಬೇಕು. ಶಿಲೆನ ಕೆತ್ತಬೇಕು ಅಂತ ನೋಡಿರು, ಮೂಗಿಗೆ ಆಗುವ ಕೆತ್ತಬಿಟ್ಟವ್ರ ತಗ. ಇವಾಗ ಹೇರ್ ಕಲರ್ ಎಲ್ಲ ಮಾಡಿ ಹಿಂಗೆಲ್ಲ ಸೆಟ್ ಮಾಡಿದ ತಕ್ಷಣ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ. ಬೇರೆ ಏನು ಇಂಗ್ಲಿಷ್ ಎಲ್ಲ ಹೇಳ್ಕೊಟ್ಟಿಲ್ವಾ? ಗ್ರೂಮ್ ಅಂದ್ರೆ ಮಾತಾಡೋದು ಅದು ಇಂಗ್ಲೀಷೇ ಇರುತ್ತೆ. ನಾನು ಅದಕ್ಕೆ ಎಸ್ ಅಷ್ಟೇ. ಅವ್ರು ಇಂಗ್ಲೀಷ್ ಮೇಲೆ ನಮ್ದು ಇಷ್ಟೇ. ಏನು ಹೇಳ್ಕೊಟ್ಟೆ ಇಲ್ವಾ? ಇಲ್ಲ ಏನು
ಇಲ್ಲ ಮಾತಾಡ್ತಾರೋ ಆಗ ಅವರು ಮಾತಾಡ್ತಾರೆ, ಬಟ್ ಅವ್ರು ಮಾತಾಡೋದೇ ಕನ್ನಡದಲ್ಲಿ. ಯಾಕಂದ್ರೆ ನಾನು ಹೇಳ್ಬಿಟ್ನಲ್ಲ, ನೀವು ನಂಗೆ ಕನ್ನಡ ಕಳ್ಸ್ಕೊಡಿ ಅಂತ, ಅದಕ್ಕೆ. ಒಟ್ಟಲ್ಲಿ ನಮ್ಮ ಜಡ್ಜಸ್ಗೆ ಈ ಜೋಡಿ ಎಷ್ಟರ ಮಟ್ಟಿಗೆ ಇಷ್ಟ ಆಗಿದೆ? ರಚ್ಚು ಬ್ಲೇಸರ್ನ ಹಿಡ್ಕೊಂಡಿದ್ರಲ್ವಾ, ಅಟ್ಲೀಸ್ಟ್ ನೀವು ಹಿಂಗೆಲ್ಲ ಹಾಕೊಂಡು ಅದರಲ್ಲೇ ಒಂದು ಸ್ವಲ್ಪ ಮ್ಯಾನರಿಸಮ್ಸ್ ಚೇಂಜ್ ಮಾಡ್ಬೋದಾಗಿತ್ತಲ್ವ ರ್ಯಾಂಪ್ ವಾಕ್ ಮಾಡ್ಬೇಕಂದ್ರೆ. ಈಗ ರಚ್ಚು ಹೇಳಿದ್ರಲ್ವಾ, ಶೋಲ್ಡರ್ಗೆ ಹಾಕೊಂಡು ಬೇರೆ ಬೇರೆ ತರ ಟ್ರೈ ಮಾಡ್ಬೋದು ಅಂತ. ವುಡ್ ಯು ಲೈಕ್ ಟು ಗಿವ್ ಅ ಟ್ರೈ? ಇವಾಗ ಏನ್ ಮಾಡು ಗೊತ್ತಾ, ಟಕ್ಔಟ್ ಮಾಡು ಶರ್ಟ್ ನ, ಟಕ್ ಏನ್ ಮಾಡಿರೋದೆಲ್ಲ ಬೇಡಪ್ಪ, ಅದ್ಯಾಕೆ ಶರ್ಟ್ ಇಷ್ಟ ಆಗಿಲ್ಲ ರಚ್ಚುಗೆ. ಆಯ್ತಾ, ಇವಾಗ ರ್ಯಾಂಪ್ ವಾಕ್ ಮಾಡು. ಕೋಟ್ ಕೈಯಲ್ಲಿ ಇಟ್ಕೊಳ್ಳೋ, ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಅಲ್ಲಾಡ್ಸೋದನ್ನ. ಇದು ಏನ್ ರಜಾ ಅದು ಹಿಂಗಂದ್ ಎಸ್ದಿದ್ದು? ಸ್ಟೈಲ್ ಚೆನ್ನಾಗಿರುತ್ತೆ. ಅವ್ರು ಹೇಳಿದ್ರು ಮೇಡಮ್, ಅಲ್ಲಿಂದ ಲುಕ್ ಕೊಟ್ರು ಹಂಗೆ ಹಿಂಗೆ ಮಾಡ್ಬಿಟ್ಟೆ. ನಿಮ್ಗೆ ಚೆನ್ನಾಗಿ ಅನ್ಸ್ಲಿಲ್ವಾ? ಐ ಲವ್ ದಟ್. ಹಿಂಗ್ ಮಾಡಿದ್ದು ಅವ್ರು ಹಿಂಗ್ ಮಾಡ್ಬಿಟ್ಟು ಅಲ್ಲಿ ಒಂದ್ ಸ್ಟೇ ಕೊಟ್ಟಿರೋ ಚೆನ್ನಾಗಿರ್ತಾ ಇತ್ತು. ನಾಚಿಕೆ ಪಟ್ಟು ಓಡ್ ಬಂದ್ಬಿಟ್ರು. ಒಂದ್ ಸ್ಟೇ ಕೊಟ್ಬಿಟ್ಟು ಬಾ ರಜಾ. ಅವರೆಲ್ಲ ಆ ಥರ ಜಿಗಿತಿದಾರಣ್ಣ, ಏನ್ ಮಾಡ್ಲಿ? ನಾನನ್ನ ನೋಡ್ತಿದ್ದ. ಓಕೆ ಓಕೆ, ನಿಮ್ಮ ಅಲ್ಲಲ್ಲಿ ಉಪ್ಪಿದೆಯೇ? ನೀನು ಸೈಲೆಂಟ್ ಸುರಿಲ್ಲ ಅಲ್ಲ, ವೈಲೆಂಟ್ ಸುರಿಲ್ಲ ನೀನು. ಈ ರಜಾ ಅದು ಇಂಪ್ರೂವ್ಮೆಂಟು. ಸ್ವಲ್ಪ ಮೈ ಸ್ವಲ್ಪ ಬಿಸಿ ಆಗ್ಬಿಟ್ರೆ. ಒಟ್ಟಲ್ಲಿ ಈ ಜೋಡಿ ಹೇಗ್ ಅನಿಸ್ತು ರವಿ ಸರ್? ಆಯ್ತಲ್ಲಪ್ಪ, ಇಷ್ಟೊತ್ತು ಟ್ರೈನಿಂಗ್ ಕೊಟ್ಟಿದ್ದಾರೆ, ಎಲ್ಲ ಟ್ರೈನಿಂಗ್ ಇನ್ನು ಅರ್ಥ ಆಗಿದೆ. ಆಗ್ತಾರೆ, ಇಂಪ್ರೂವ್ ಆಗ್ತಾರೆ, ಬೆಟರ್ ಆಗ್ತಾರೆ. ಬಿಡಿ ಒಂದ್ಸರಿ ಹುಡುಗಿರು ಅದೇನು ರೆಡಿ ಮಾಡ್ತಾರೆ ನೋಡೋಣ ನಿಮ್ಮನ್ನ. ಸರಿ ಸರ್. ಅಮೃತ ಇಷ್ಟೆಲ್ಲ ಹೇಳ್ಕೊಟ್ಟು ಗ್ರೂಮ್ ಮಾಡಿ ಅದಕ್ಕೊಂದ್ 2 ಪದ ಬಿಡಂಗಿಲ್ವೇ? ಎಸ್ ಅಣ್ಣ, ಖಂಡಿತ. ಬರ್ಲಿ. ನನಗೂ ನಿನಗೂ ಹೊಸ ಪರಿಚಯ, ಆದರೂ ನಂಗೇನೋ ಭಯ ಭಯ. ನಿನ್ನ ನೋಡ್ದಾಗೆಲ್ಲ ಹಾರ್ಟ್ ಬೀಟು ಜೋರಾಯ್ತದೆ, ಯಾಕೋ ಏನೋ ಗೊತ್ತಿಲ್ಲ, ಲವ್ ಮಾಡೋ ಮನಸ್ಸಾಯ್ತದೆ. ತಪ್ಪಾದ್ರೆ ಕ್ಷಮಿಸು, ಲೈಕಾದೆ ಪ್ರೀತಿಸು, ಅಂದ ಚಂದ ತುಂಬಿರೋ ಹುಡುಗಿದಿಂತಾಕು ನಿನ್ನ ಹೇಗೆ ನಾ ಹೊಗಳಲಿ ಬೆಳಗಿದಿಂತಾಕು. ನನಗೂ ನಿನಗೂ ಹೊಸ ಪರಿಚಯ, ಆದರೂ ನಂಗೇನೋ ಭಯ ಭಯ. ಥ್ಯಾಂಕ್ ಯು ಸೋ ಮಚ್ ಸುನೀಲ್. ಸೊ ಮುಂಬರುವ ದಿನಗಳಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಮುಂದಿನ ಜೋಡಿಗಳನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಕ್ಯೂಟ್ ಬಾಯ್ ಉಲ್ಲಾಸ್ ಹಾಗೂ ಗಾರ್ಜಿಯಸ್ ಪವಿ ಪೂವಪ್ಪ. Just cash, no checks, nice to flex, no on the move, baby what's next? What your boyfriend become your ex? ಆಡಿಯನ್ಸ್ ಎಲ್ಲರೂ ಸೇರ್ ದೃಷ್ಟಿ ತೆಗೆದ, ಓಕೆನಾ? ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಆಡಿಯನ್ಸ್ ಕಣ್ಣು, ಯಾರ ಕಣ್ಣು ನಿಂಗೆ ಬೀಳದೆ ಇರ್ಲಪ್ಪ. ಅಯ್ಯೋ 11 ನೆಟ್ಗೆ ಬಂದು. ಇಲ್ಲಿ ಉಲ್ಲಾಸ್,
ನನಗೆ ಕೂತ್ಕೊಂಡು ಬಂದ್ಬಿಡ್ತಿದ್ದೀನಪ್ಪ. ಏನಿದು ಅಟ್ಟೈರು, ಏನ್ ಟೀಮ್ ಏನ್ ನಿಮ್ದು? ಇಷ್ಟು ದಿನ ನಾರ್ಮಲ್ ಆಗಿದ್ದೆ, Abnormal. ಫುಲ್ ಚೇಂಜ್, ಅಬ್ನಾರ್ಮಲ್ ಈ ಸಲ ಫುಲ್ ಚೇಂಜ್ ಅಣ್ಣ. ಹೌದಾ? ಅಂದ್ರೆ ಅವ್ನ ಕಣ್ಣಿಗೆ ನೀನು ಅಬ್ನಾರ್ಮಲ್ ಆಗಿ ಕಾಣಿಸಿರ್ತೆ ಕಣ. ಅದಕ್ಕೆ ಅವನು ಸೂಟ್ ಹಾಕೊಂಬ ತಕ್ಷಣ ಅಬ್ನಾರ್ಮಲ್. ಈಗ ನಾನು ಅಬ್ನಾರ್ಮಲ್ ಅವನ ಪ್ರಕಾರ. ಪವಿ, ಟೆಲ್ ಮಿ, ಏನ್ ಥೀಮ್ ಇದು? ಇವರು ಸ್ಟಾರ್ಟಿಂಗ್ ಬಂದಾಗ ಇವ್ರು ಹೇಳಿದ್ರು ಅವ್ರ ಹೈಟ್ ಇಂದ ಅವರಿಗೆ ಕಾನ್ಫಿಡೆನ್ಸ್ ಇದೆ ಅಂತ, ಬಟ್ ಆದ್ರೂ ಮನ್ಸಲ್ಲಿ ಒಂದ್ ಸ್ವಲ್ಪ ನೋವಿದೆ, ಆಚೆಡೆ ಆ ಕಾನ್ಫಿಡೆನ್ಸ್ ತೋರ್ಸಕ್ ಆಗಲ್ಲ ಅಂತ ಹೇಳಿದ್ರು. ಬಟ್ ಆಸ್ ಅ ಮಾಡೆಲ್ ಆಗಿ ನಾನು ಆ ಕಾನ್ಫಿಡೆನ್ಸ್ ನ ತುಂಬಬೇಕು. ಬಿಕಾಸ್ ಕಾನ್ಫಿಡೆನ್ಸ್ ರ್ಯಾಂಪ್ ಅಲ್ಲಿ ಬರುತ್ತೆ, ಅದು ಸ್ಟೇಜ್ ಅಲ್ಲಿ ಬರುತ್ತೆ, ಕ್ಯಾಮ್ರಾ ನೋಡಿ ಬರುತ್ತೆ. ಸೊ ಅದನ್ನ ನಾನು ಇವತ್ತು ಅವ್ರನ್ನ ತೋರ್ಸ್ಬೇಕಾಗಿತ್ತು ಹೇಗ್ ಮಾಡ್ತಾರೆ ಅಂತ. ಸೊ ಯಾ, ದಟ್ ಇಸ್ ಮೈ ಥೀಮ್. ಬಟ್ ನಿಜವಾಗ್ಲೂ ಉಲ್ಲಾಸ್, ಆ ಬ್ಲೇಸರ್ ಏನು, ಆ ಹೂವ ಏನು, ಕನ್ನಡಕ್ಕೆ ಹಾಕೊಳ್ಳಿ ಒಂದ್ಸಲಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲೇ. ಹೇಳಿ, ಹೆಂಗಿತ್ತು ಈ ಪ್ರೋಸೆಸ್? ಹೆಂಗಿತ್ತು? ಏನ್ ಗ್ರೂಮಿಂಗ್ ಸೆಷನ್ ಅಲ್ಲಿ ಏನೇನ್ ಮಾಡಿದ್ರು? ಕಟ್ಟಿಂಗ್ ಅಂತ ಕರ್ಕೊಂಡು ಹೋಗೋಣ, ದೊಡ್ಡದಾಗಿತ್ತಲ್ಲ ಲೈಟ್, ಅದು ನೋಡ್ಕೆ ನಾನು ಅದು ಹೋಟೆಲ್ ಅನ್ಕೊಂಡೆ ಫಸ್ಟ್ಗೆ. ಹೋಗಿ ನಮಸ್ಕಾರ ಮಾಡಿ ಒಳಗೆ ಹೋಗಿ ನಾನು, ಅವಳು ಯಾರೋಳು ಡಾರ್ಜಿಲಿಂಗ್ ಇಂದ ಡಾರ್ಜಿಲಿಂಗ್ ಅಂತಾಳ. ಆಕಿ ಇದ್ಲು, ಕನ್ನಡದ ಮಾತಾಡಿನಿ, ಆಕಿ ಯಾವ್ದೋ ಇಂಗ್ಲಿಷ್ನಾಗ ಮಾತಾಡಿದ್ಲು, ನನಗೆ ಗೊತ್ತಾಗಲಿಲ್ಲ. ಒಳಗೆ ಹೋಗಿ ನೋಡ್ತೀನಿ, ಆ ದವಾಖಾನೆಗೆ ಇರ್ತಾವ ನನ್ನ ಸಾಮಾನ, ಕೂಸ್ ಚೆಕ್ ಮಾಡ್ತಾರೆ ನನ್ನ ಹೊಟ್ಯಾಗ, ಅಂತವೆಲ್ಲ ಇದ್ದು ಅದ್ರಾಗ. ಏನೇನು ಕತ್ತರಿಸಿದ್ರು ಹೇಳಪ್ಪ. ಸರ್, ಹೈಡ್ರಾ ಫೇಶಿಯಲ್ ಮಿಷಿನ್ ಇತ್ತು. ಹೈಡ್ರಾ ಫೇಶಿಯಲ್ ಮಿಷಿನ್ ನ ಇವರು ಕಿಡ್ನಿ ಆಪರೇಷನ್. ಅದು ಇದಿದ್ರಬೇಕು, ಪಾಪ ಚೆಕ್ ಮಾಡ್ತಾರೆ. ನಿಮಗೆ ಎಲ್ಲಿಂದ ಪಾಪ ಬರುತ್ತೆ ಅಂತ ನಿಮಗೆ ಚೆಕ್ ಮಾಡ್ತಾರೆ ಇಲ್ಲಿ. ಅವಾಗಿಂದ ಎಲ್ಲರೂ ಕೇಳ್ತಾ ಇದ್ರು, ವ್ಯಾಕ್ಸಿಂಗ್ ಮಾಡ್ಸೀನಿ, ಇರೋ ಕೂದಲ ಬೋಡ್ಸೀನಿ ನೋಡು ಮತ್ತಂತ ಹೇಳ್ತಾ ಇದ್ರು. ನಿಮಗೆ ಬೋಡ್ಸ್ಯಾರ? ನನಗೂ ಬೋಡ್ಸ್ಯಾರ. ಎಲ್ಲ ಎಲ್ಲೇ ಕಾಲಲ್ಲಿ. ನಿನಗೆ ಪಾಪ ಪ್ರಜ್ಞೆ ಬರಲ್ಲ ನಮ್ಮ. ಒಂದ್ ಕಾಲ್ ಮಾಡಿಸ್ದೆ, ಅದಾದ್ಮೇಲೆ ಇನ್ನೊಂದ್ ಕಾಲ್ ಬೇಕು ಅಂತ ಅವರೇ ಮಾಡಿಸ್ಕೊಂಡಿದ್ದು. ಮಾಡಿಸೋದಾ? ಕಾಲಲ್ಲಿ ಮತ್ತೆ ಅರ್ಧ ಮಾಡ್ದ ಮಾಡಿ ಇಲ್ಲ, ಅದು ಏನು ಅಂತೇಳಿ ಕ್ರೀಮ್ ಹಚ್ಚಿದ್ಲು, ಅದು ಸುಡುದು ಒಟ್ಟೆ ಕಾಲು ಹಿಡಿದ್ಲು, ಕೈ ಹಿಡಿದ್ಲು, ಆ ಪರಕ್ಕನೆ ಜಗದಣ ಪೂರಾ. ಅದಾದ್ಮೇಲೆ ಐಬ್ರೋನ ಮಾಡಿಸ್ಕೊಂಡು ಒಂದ್ ಮಾಡಿ ಒಂದ್ ಹೆಂಗ್ ಬಿಡಕ್ ಆಗ್ತಾನೆ, ತ್ರಾಸ. ಈ ಗ್ರೂಮಿಂಗ್ ಸೆಷನ್ ಅಲ್ಲಿ ಏನೋ ಒಂಥರ ಸುಸಂಸ್ಕೃತವಾದ ಕನೆಕ್ಷನ್ ಏನೋ ಬಂತಂತಲ್ಲ, ಏನದು? ಏನಿಲ್ಲ ಅಲ್ಲೇ ಏನಿಲ್ಲಣ್ಣ, ಅಂದ್ರೆ ಅದು ಏನೇನೋ ಹಿಂಗ ಹಚ್ತಾರಣ. ಫಸ್ಟಿಗೆ ಹಿಂಗ ಹಚ್ಚಿದ್ರು, ಆಯ್ತು ತೊಳೆದು ಬಿಡ್ತಾಳ ಅಂತ ಸುಮ್ಬಿಟ್ಟೆ, ಮತ್ತೆ ಹಚ್ಚಿದ್ಲು. ನೀವು ಆರಾಮಾಗಿ ಮಜಾ ತಗೊಬೇಕು. ಯಾವ ಮಜಾ ತೊತ್ತಿರಿ? ಅದು ಮೂಳು ತಕೊತೀವಲ್ಲ ನನ್ನ ಕಾಲಾಗ, ಆ ಚಿಮ್ಟ್ಕಿತ್ಕೊಂಡು ಏನೋ ಹಿಂಗ ಇದು ಮಾಡಲು, ಮುಖ ಎಲ್ಲ ಉರ್ಲೇತದಣ. ಎಲ್ಲ ಹೆಂಗ್ ಮಾಡ್ಸತ್ತವ ಏನೋ. ಒಂದು ವಿಸ್ಮಯ ಲೋಕಕ್ಕೆ ಹೋಗಿರೋಂತ ಒಂಥರ ಫೀಲ್ ಇದೆ. ಅಂದ್ರು ತಪ್ಪಿಸ್ಕೊಂಡು ಬಾಳ್ ಕಡೆ ಡೊಕ್ಕೊಡ್ದಿನ ಯಾಕೊಂಡ್ ಬಂದ ಹೋಗಿ. ಆಕ್ಚುಲಿ ಟೇಬಲ್ ಕೆಳಗೆಲ್ಲ ನುಗ್ಬಿಟ್ಟಿದ್ರು, ನಾನು ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಹುಲ್ಲು ಎಲ್ಲಿ ನೋಡಿದ್ರೆ ನನಗೆ ಹುಲ್ಲು ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹುಲ್ಲು ಜಡ್ಜಸ್ಸು ಸಿಕ್ಕಾಪಟ್ಟೆ ಖುಷಿಯಾಗಿರು ನಿಮ್ಮ ಎಂಟ್ರಿಗೆ. ಸೊ ನೋಡೋಣ ಅವ್ರಿಗೆ ಏನು ಇಷ್ಟ ಆಗಿದೆ, ಏನು ಇಷ್ಟ ಆಗಿಲ್ಲ, ಏನು ಸಜೆಷನ್ ಇದೆ ಕೇಳೋಣ. ರವಿ ಸರ್, ನನಗೆ ಆಕ್ಚುಲ್ ಆಗಿ ತುಂಬಾ ಕ್ಯೂರಿಯಸ್ ಇದ್ದಿದ್ದು, ಪವಿನ್ ಇವರು ಬಂದಾಗ ರ್ಯಾಂಪ್ ವಾಕ್ ಹೆಂಗ್ ಮಾಡ್ಬೋದು, ಇವ್ರ ಹೈಟ್ ಡಿಫ್ರೆನ್ಸ್ ಇಷ್ಟೊಂದು ಇದೆಯಲ್ಲ ಅಂತ ಹೇಳಿ. ಬಟ್ ಪವಿ ಅವರು ಸರಿಯಾಗಿ ಇಲ್ಲಿ ಬಂದು ಕೂತು ಅವನ್ನ ಬ್ಯಾಲೆನ್ಸ್ ಮಾಡೋದಲ್ಲ, ಅದು ತುಂಬಾ ಇಷ್ಟ ಆಯ್ತು. ಆ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು. ಅವ್ನ ಹೈಟಿಗೆ ಬ್ಯಾಲೆನ್ಸ್ ಮಾಡಿ ಅವ್ರನ್ನ ಬಳಸ್ಕೊಂಡಿದ್ದ ರೀತಿ ಇದೆಯಲ್ಲ, ಅದು ಯು ಆರ್ ವೆರಿ ಸ್ಮಾರ್ಟ್ ಇನ್ ದಟ್. ಇಟ್ ಎ ಗುಡ್ ಜಾಬ್ ಇಟ್ ದಟ್. ಇಟ್ ಇಸ್ ಗುಡ್. ಈ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಆ್ಯಕ್ಚುಲ್ ಆಗಿ. ಇಲ್ಲ ಹೈಟ್ ಬ್ಯಾಲೆನ್ಸ್ ಹೆಂಗ್ ಮಾಡ್ತೀರ ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಏನು ಮಾಡ್ಬೋದು ಇವರು ಅನ್ನೋದು. ಅದು ನೀವು ವೆಲ್ ಬ್ಯಾಲೆನ್ಸ್ಡ್ ಹೋಲ್ ಥಿಂಗ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ವೆರಿ ಗುಡ್. ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ನಮ್ಮನ್ನು ಎಂಟರ್ಟೈನ್ ಮಾಡಿ ಅಂತ ಕೇಳ್ಕೋದಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಇದೇ ಜೋಶಲ್ಲಿ ಮುಂದಿನ ಜೋಡಿನ ಕರೆದ್ಬೋಣ. ಸೊ ಲೆಟ್ಸ್ ವೆಲ್ಕಮ್ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ ಸೂರ್ಯ ಹಾಗೂ ಬಬ್ಲಿ ಹುಡುಗಿ ಅಭಿಜ್ಞಾ ಭಟ್. ಜೆಂಟ್ಲ್ಮನ್, ಎಸ್, ಸೂರ್ಯ ಕುಂದಾಪುರ ಅಂತ ಒಬ್ರು ಇದ್ರು, ಹಿಂಗ್ ನಿಂತ್ಕೊಳ್ತಾ ಇದ್ರು. ಅವ್ರು ಎಲ್ಲಿದ್ದಾರೆ ಹೇಳ್ತಾರೆ ದಯವಿಟ್ಟು? ಇಟ್ಸ್ ಮೀ. ಹಾ, ಇಟ್ಸ್ ಮೀ. ನೀವಲ್ಲ, ಸೂರ್ಯ ಕುಂದಾಪುರ ಎಲ್ಲಿದ್ದಾರೆ ಅವರು? ಮೀ. ಇಸ್ ಇಟ್ ಯು? ಯಾ. ಮೈ ಗಾಡ್, ಅವಾಗಿಂದ ನಮ್ಮ ಜಡ್ಜಸ್ ಹೇಳ್ತಾನೆ ಇದ್ರು, ಎಲ್ಲಿ ಮೇಕೋವರ್, ಎಲ್ಲಿ ಮೇಕೋವರ್, ಎಲ್ಲಿ ಕಾಣ್ತಾ ಇದೆ ಅಂತ. ಧಮಾಕ್ಯದಾರ್ ಎಂಟ್ರಿ ಕೊಟ್ಬಿಟ್ರಲ್ವೇ. ಥ್ಯಾಂಕ್ ಯು. ಏನು ಗುರು ಇದು? ಮೈ ಗುಡ್ನೆಸ್, ಒಳಗೋಗಿದ್ದೆ ಬೇರೆ ವ್ಯಕ್ತಿ, ಆಚೆ ಬಂದಿರದೆ ಬೇರೆ ವ್ಯಕ್ತಿ. ಹೇಗೆ? ವಿಲಿಯಂ ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾರೆ, ಕಳೆದುಕೊಂಡಿದ್ದು ಕಳೆದುಕೊಂಡವನ ಅರಿವಿಗೆ ಬಾರದೇ ಇದ್ದಾಗ ಆತ ಏನನ್ನು ಕಳೆದುಕೊಳ್ಳಲಾರ. ಅವ್ರು ಕನ್ನಡದಲ್ಲಿ ಯಾವಾಗ ಹೇಳಿದ್ರು? ಅದು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡಿದ್ ನಾವು. ಈಗ ಹೇಳಿದ್ದಕ್ಕೂ ಅದಕ್ಕೂ ಏನ್ ಸಂಬಂಧ ಇದೆ? ಕಳೆದುಕೊಂಡಿದ್ದು ತಲೆ ಕೂದಲು ಗಡ್ಡ, ಮೀಸೆ. ಕಳೆದುಕೊಂಡವನ ಅರಿವಿಗೆ ಬಾರದೇ ಇದ್ದಾಗ, ಅಂದ್ರೆ ನನ್ನ ಅರಿವಿಗೆ ಬಾರದೇ ಇದ್ದಾಗ ಆತ ಏನನ್ನು ಕಳೆದುಕೊಳ್ಳಲಾರ. ಏನ್ ಗುರು, ಗ್ರೂಮಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಬಾಡಿ ಮಸಾಜ್ ಅಂತ ಕರ್ಕೊಂಡು ಹೋಗಿ ಗಡ್ಡ ಮೀಸೆ ಎಲ್ಲ ತಕೊಂಡ್ ಬಂದ್ರು. ಥ್ಯಾಂಕ್ ಯು. ನಾನೇನೋ ಒಂದು ವಿಚಾರ ಕೇಳ್ಪಟ್ಟೆ. ಅಭಿಜ್ಞಾ, ಯು ಟೆಲ್ ಮಿ, ಗ್ರೂಮಿಂಗ್ ಮಾಡಿಸ್ಕೋಬೇಕು ಅಂದ್ರೆ ಏನೇನೋ ಕಂಡೀಷನ್ಸ್ ಹಾಕಿದ್ರಂತಲ್ಲ ಸೂರ್ಯ, ಏನದು? ಹೌದು, ಎಲ್ಲದಕ್ಕೂ ಒಂದೇ ಕಂಡೀಷನ್ ನಿರಂಜನ್ ಸರ್. ಏನೂ ಇಲ್ಲ. ಹೇರ್ ಕಟ್ ಮಾಡಿಸ್ಬೇಕಾ? ಮಸಾಜ್. ಗ್ರೂಮಿಂಗ್ ಅಂದ್ರೆ ಮಸಾಜ್ ತಾನೆ. ಯಾರೋ ನೀನು ಮಸಾಜ್ ಅಲ್ಲೇ ಇದೆಯಾ? ಫಸ್ಟ್ ಗ್ರೂಮಿಂಗ್ ಮಾಡಿಸ್ಕೊಳ್ಳೋ, ಆಮೇಲೆ ಮಸಾಜ್ ಮಾಡಿಸ್ತೀನಿ ನಾನು. ಮಸಾಜ್ ಅಂತ ಹೇಳಿ ಕರ್ಸ್ಕೊ ಬಂದಿದ್ಯಾ, ಮಸಾಜ್ ಮಾತ್ರ ಮಾಡ್ಕೊ. ಐಬ್ರೋ ಮಾಡಿಸ್ಬೇಕಾ? ಮಸಾಜ್. ವ್ಯಾಕ್ಸಿಂಗ್ ಮಾಡಿಸ್ಬೇಕಾ? ಮಸಾಜ್. ನಾನು ಎದ್ದೇಳ್ಬೇಕಾ? ಮಸಾಜ್. ನಾನು ಮಲ್ಕೋಬೇಕಾ? ಮಸಾಜ್. ಎಲ್ಲದಕ್ಕೂ ಮಸಾಜ್ 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 ಬಿಟ್ರೆ ಇನ್ನೇನು ಇಲ್ಲ. ಅಲ್ಲ, ಇದಕ್ಕೆ ಹೇಗೂ ಹುಡುಗ ಬಂದ ಮಸಾಜಿಗೆ. ಸೂರ್ಯಂಗೆ ಮಸಾಜ್ ಆಗ್ಲಿಲ್ಲ. ಅಲ್ಲಿ ಹೋದಲ್ಲ ಬಿಳಿ 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 ಎಲ್ಲರೂ ಮಾತು ಖತಮ್ ಖತಮ್ ಖತಮ್, ಕ್ಯಾ 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 ಅನ್ನೋರೆ. ಕ್ಯಾ ಕ್ಯಾ? ಇವ್ರು ಅವ್ರ ಜೊತೆಗೆ ಏನ್ ಮಾತಾಡಿದ್ರು ಏನೋ ಗೊತ್ತಿಲ್ಲ, ಅವ್ರಿಗೆ ಅರ್ಥ ಆಗ್ತಿತ್ತು. ನಾನ್ ಕೇಳಿದ್ರೆ ಏನು ಹೇಳ್ತಿರ್ಲಿಲ್ಲ. ಕ್ಯಾ ಹೇನಾ ಥೋಡಾ ಅರ್ಧ 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 ಇದೆ ಅಲ್ವಾ, ಸೊ ಈ ಅರ್ಧ ಅರ್ಧನ ಅಬ್ ಪೂರಾ ಕಾ ಪೂರಾ ಖತಮ್ ಕರ್. ಕಟ್ಟಿಂಗ್ ಮಾಡ್ದೇನೆ ಹೀರೋ ಕಾಣಿಸಲ್ಲನ. ನೀನ್ ಹೀರೋನೇ ಕಣೋ, ಬಟ್ ನೀನು ಇವಾಗ ಸೂಪರ್ ಸ್ಟಾರ್ ಮಾಡ್ತಾ ಇದೀನಿ ನಾನು. ಏನ್ ಬೇಕಾದ್ರೂ ಮಾಡು, ಮೆಂಟ್ಲ್ ಮ್ಯಾನ್ ಮಾತ್ರ ಮಾಡ್ಬೇಡ. ಏನೋ ಇದು, ನಿನ್ ಲುಕ್ಕೇ ಚೇಂಜ್ ಆಗೋಯ್ತಲ್ಲೋ. ಏನ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದೆ, ಬರೀ ಹೇರ್ ಕಟ್ಗೆನೆ. ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ. ಹೇ, ಯು ಆರ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್. ಕಾಂಬಿನೇಷನ್ ಬಂದು ಅವಳು ಕಟ್ಟಿ ಪಟ್ನ ಬೆಟ್ಟಿ ಅಂಗಿ ರಿಲೇಷನ್ ಬಂದು ಅವಳು ಬಿಟ್ಟಂತೂ ಇರಕ್ಕಾಗಲ್ಲ. ಗೊತ್ತಪ್ಪ ಸೂರ್ಯ, ಆನ ಸೀರಿಯಸ್ ನೋಡಿ ಹೇಳ್ತೀನಿ, ನೀವ್ ಈ ತರ ಹೋಗಿದ್ರೆ ಆ 99 ಜನ ಹುಡುಗಿರು ಯಾವ್ದೇ ಕಾರಣಕ್ಕೂ ರಿಜೆಕ್ಟ್ ಮಾಡ್ತಾ ಇರ್ಲಿಲ್ಲ ರೀ. ಖಂಡಿತವಾಗ್ಲು. ಕನ್ನಡಿ ನೋಡ್ಕೊಂಡು ನನಗೆ ಅನಿಸ್ತಾಣ ಏನಂತ, ಇದೆಲ್ಲ ನಂದೇ ವೀಕ್ನೆಸ್ ಅಂತ. ವೀಕ್ನೆಸ್ ನ ಪಾಸಿಟಿವಿಟಿ ಆಗಿ ತಗೊಂಡಿದ್ಯಲ್ಲ, ಅದು ಖುಷಿಯಾಗಿದೆ. ನಿಮ್ಮ ಪಾಸಿಟಿವಿಟಿ ಬಗ್ಗೆ ಜಡ್ಜಸ್ ಕೇಳ್ಬೋಣ. ರಚ್ಚು. ಸೂರ್ಯ ಮೇಡಮ್, ತುಂಬಾ ಬ್ರೈಟ್ ಆಗಿ ಬಂದ್ರಿ ಇವತ್ತು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಲವ್ಲಿ ಮೇಕ್ ಓವರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಔಟ್ಫಿಟ್ ಇಂದ ಹಿಡಿದು ನಿಮ್ಮ ಹೇರ್ ಸ್ಟೈಲ್, ಯೋರ್ ಮೋಶ್, ಬಿಯರ್ಡ್, ಎವ್ರಿಥಿಂಗ್ ಇಸ್ ಸೋ ಗುಡ್. ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ ಇದು ಹೋಲ್ ಗೆಟಪ್. ಲವ್ಲಿ, ವೆರಿ ನೈಸ್. ಅಂಡ್ ಅಭಿಜ್ಞಾ, ನಿಮ್ಮ ಗೌನ್ ಕೂಡ, ಐ ಮೀನ್ ಲೈಕ್ ಸಮ್ ಪಾರ್ಟಿ ಥೀಮ್ ಎಸ್ ಅಲ್ವಾ? ನನಗೆ
ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ವೆರಿ ನೈಸ್. ಆಕ್ಚುಲಿ ಟೈಟಾನಿಕ್ ಮೂವಿ ಕೇಳ್ತಾರಲ್ಲ ಹೀರೋ ಜಾಕ್, ಯು ಜಾಕ್ ಓ ಜಿಲ್, ಸಾರಿ ಏನದು ಹೆಸರು, ರೋಸ್. ಎಸ್, ಟೈಟಾನಿಕ್ ಕೈ ಎತ್ತಿ. ಇಲ್ಲಿ ಬಂದು ತುದಿಯಲ್ಲಿ ನಿಲ್ಸಯ್ಯ, ಕಾಣಿಸುತ್ತೆ ಅಲ್ಲೆಲ್ಲಿ ಅಲ್ಲಿ ತುದಿಯಲ್ಲಿ ಹಿಂಗ್ ಬೀಳೋ ತರ ಇರ್ಬೇಕು. ಇರಿ, ಈ ಕಡೆ ಸ್ವಲ್ಪ ಆಳ ಇದೆ, ನೋಡ್ಕೊಂಬನ್ನಿ. ಮೀನೆಲ್ಲ ಸೈಡ್ಗೆ ಹಾಕ್ತೀನಿ. ಎಂತ ಕಾಸ್ಟ್ಯೂಮ್ ಹಾಕ್ಸಿದ್ರು ಅಷ್ಟೇ. ಟೈಟಾನಿಕ್ ಹೀರೋ, ಟೈಟಾನಿಕ್ ಹೀರೋಯಿನ್. ರೆಡಿ, ಮ್ಯೂಸಿಕ್. ಟೈಟಾನಿಕ್ ಹೀರೋಯಿನ್. ಹಾರಿ. ಆಹಾ ಆಹಾ. ವಿಘ್ನ, ಅವನಲ್ಲಿರೋ ವಿಘ್ನ ಎಲ್ಲ ಹೋಯ್ತು ಇವತ್ತು. ಥ್ಯಾಂಕ್ ಯು ಸರ್. ಅದರಲ್ಲಿ ಯು ಆರ್ ವೆರಿ ಶಾರ್ಪ್ ಅಂಡ್ ವೆರಿ ಸ್ಮಾರ್ಟ್ ಅಂಡ್ ವೆರಿ ಸ್ಪೋರ್ಟಿವ್. ಥ್ಯಾಂಕ್ ಯು ಸರ್. ಅವನ್ನ ರೆಡಿ ಮಾಡಿದ್ಯಲ್ಲ, ಅವ್ನು ಇಷ್ಟು ರೆಡಿ ಆಗ್ತಾನೆ ಅಂತ ಅನ್ಕೊಂಡಿರಲಿಲ್ಲ ನಾನು. ಸೂರ್ಯ ಇಷ್ಟು ರೆಡಿ ಆಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಬಂದಾಗ ಚೆನ್ನಾಗಿ ರೆಡಿ ಮಾಡಿ ಕರ್ಕೊಂಡ್ ಬಂದಿದ್ದಾಳಿನ. ಹ್ಯಾಟ್ಸ್ ಆಫ್ ಅಭಿಜ್ಞ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅದ್ಭುತವಾದ ಮೇಕ್ ಓವರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ದೇವ್ರು ಒಳ್ಳೇದ್ ಮಾಡಲಿ. ಮುಂಬರುವ ದಿನಗಳು ನಿಮ್ಗೆ ಬಹಳ ಲಾಭದಾಯಕವಾಗಿರಲಿ. ಓಕೆ, ಥ್ಯಾಂಕ್ ಯು. ಹೋಗ್ಬಿಟ್ಟು ಬನ್ನಿ, ದೇವ್ರು ಒಳ್ಳೇದ್ ಮಾಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಫುಲ್ ಜೋಶ್ ಅಲ್ಲಿ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ರಾಕ್ ಸ್ಟಾರ್ ದರ್ಶನ್ ಹಾಗೂ ಗ್ಲೋಯಿಂಗ್ ಬ್ಯೂಟಿ ಅಪೇಕ್ಷಾ. ನನಗೊಂದು ಸೆಕೆಂಡ್ ನಾನು ಎಲ್ಲಿದ್ದೀನಿ ಅಂದ್ರೆ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಮಾಯಾ ಲೋಕದಲ್ಲಿದ್ದೀನ, ಅಲಿಬಾಬಾ ನೋಡ್ತಾ ಇದ್ದೀರಾ ಅಂತೆಲ್ಲ ಅನ್ನಿಸ್ಬಿಡ್ತು ನನಗೆ. ಜೀನಿಯಿಂದ ಆಚೆ ಬಂದ ಅಪ್ಸರೆ, ಮೈ ಗಾಡ್, ಲುಕಿಂಗ್ ಅಮೇಜಿಂಗ್. ಥ್ಯಾಂಕ್ ಯು ದರ್ಶನ್. ಹಾಜಿ. ಕಾಲಿಜಿ ಗುರು ಲೆನ್ಸ್ ಎಲ್ಲ ಹಾಕಿರೋದಾ? ಹೌದು, ಬೆಕ್ಕಣ್ಣು. ಆಕ್ಚುಲಿ ಇದು ಒಂಥರ ತುಂಬಾ ಡೀಟೇಲಿಂಗ್ ಗ್ರೂಮಿಂಗ್ ಆಗಿದೆ ನನಗೆ. ಡೀಟೇಲಿಂಗ್ ಗ್ರೂಮಿಂಗ್ ಅಲ್ಲ, ಕನ್ನಡ ಕೈಲೆಲ್ಲ ಬಿದ್ದಿದೋಗ್ಬಿಟ್ರೆ ಅಂತ ಭಯ ಆಯ್ತಾ? ಏನ್ ಡೀಟೇಲಿಂಗ್ ಹೇಳಮ್ಮ. ಅದೇ ಇವಾಗ ಗ್ರೂಮಿಂಗ್ ಅಂದ್ರೆ ಲೈಕ್ ಕಟ್ಟಿಂಗು, ಶೇವಿಂಗು, ಸೊ ಈ ತರ ಒಂದು ಗ್ರೂಮಿಂಗ್ ಇದೆ. ನನಗೆ ಎಸ್ಪೆಷಲಿ ಒಂದು ಗ್ರೂಮಿಂಗ್ ಹೊರಗಡೆ ಆಗುತ್ತೆ ಅಂದ್ರೆ ಕಟ್ಟಿಂಗ್ ಶೇವಿಂಗ್, ಹಾಗೆ ನನಗೆ ಹೊರಗಡೆ ಗ್ರೂಮಿಂಗ್ ಜೊತೆಗೆ ಒಳಗಡೆ ಅಂದ್ರೆ ಮನಸ್ಸಿನ ಗ್ರೂಮಿಂಗು ಆಗಿದೆ. ಅಂದ್ರೆ ಇವರು ಲೈಕ್ ಓಕೆ, ಎಷ್ಟೊಂದ್ ಜನ ಹುಡುಗಿರು ನೋಡೋದಕ್ಕಿಂತ ಜಸ್ಟ್ ಫೋಕಸ್ ಆನ್ ಒಂದು ಹುಡುಗಿ ಅನ್ನೋ ಗ್ರೂಮಿಂಗ್ ಅದನ್ನ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಗುಡ್ಸಾಕ್ಬಿಟ್ಟಿದ್ದಾರೆ. ಸೊ ಲೆನ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಸ್ಪೆಕ್ಸ್ ಈ ಕಾಸ್ಟ್ಯೂಮ್ಗೆ ಸೆಟ್ ಆಗಲ್ಲ ಅಂತ ಕಟ್ಟಿಂಗ್ ಆಗಿದೆ, ಶೇವಿಂಗ್ ಆಗಿದೆ. ಅಂದ್ರೆ ಸಿನಿಮಾನ ಒಂದು ಟೈಟಲ್ ಅಂತ ಇರುತ್ತೆ, ಒಂದು ಕಥೆ ಅಂತ ಇರುತ್ತೆ. ಈ ಸಿನಿಮಾ ಏನ್ ಟೈಟಲ್, ಏನ್ ಥೀಮ್ ಇದು, ನೀವ್ ಹೇಳಿ ಅಪೇಕ್ಷಾ. ಲೈಲಾ ಮಜ್ನು ಕಾನ್ಸೆಪ್ಟ್. ಯಾಕೆ ಈ ಕಾನ್ಸೆಪ್ಟ್ ನಾನ್ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಇವ್ರು ಯಾವಾಗ್ಲೂ ಎಲ್ಲಾ ಹುಡುಗಿರ್ ಜೊತೆನೂ ಸುತ್ತಾಡ್ತಾ ಇರ್ತಾರಲ್ವಾ, ಇವ್ರಿಗೆ ನನ್ಗೆ ಬಾಯಲ್ಲಿ ಹೇಳಿದ್ರೆ ಈ ಮನುಷ್ಯಂಗ್ ಅರ್ಥ ಆಗಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಸೊ ಮಜ್ನು ಲೈಲಾನ ಯಾವ ತರ ಪ್ರೀತಿ ಮಾಡ್ದ, ಅವಳಿಗೋಸ್ಕರ ಜೀವನೇ ತ್ಯಾಗ ಮಾಡ್ದ, ಕವಿತೆಗಳನ್ನ ಬರ್ದ, ಒಂದೇ ಒಬ್ಳೆ ಒಬ್ಳನ್ನ ಪ್ರೀತಿ ಮಾಡಿ ಇವತ್ತಿನ ತನಕ ಸೂರ್ಯ ಚಂದ್ರ ಇರೋವರೆಗೂ ಲೈಲಾ ಮಜ್ನು ಪ್ರೇಮ ಕತೆ ಹಾಗೆ ಇರುತ್ತೆ. ಸೊ ನೀನು ಕೂಡ ಒಂದೇ ಒಂದು ಹುಡುಗಿನ ಪ್ರೀತಿ ಮಾಡಪ್ಪ ಅಂತ ಪ್ರಾಕ್ಟಿಕಲ್ ಆಗಿ ಈ ಕಾನ್ಸೆಪ್ಟ್. ಬಟ್ ಆಕ್ಚುಲಿ ಗ್ರೂಮಿಂಗ್ ಸೆಕ್ಷನ್ ಹೆಂಗಿತ್ತು ದರ್ಶನ್? ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಬಿಕಾಸ್ ನಾವು ಯೂಶಲಿ ಗ್ರೂಮಿಂಗ್ ಅಂದ್ರೆ ಕಟ್ಟಿಂಗ್ ಶೇವಿಂಗ್ ಇಷ್ಟೇ ಗೊತ್ತಿರೋದು. ಬಟ್ ಇಲ್ಲಿ ಹೋದಾಗ ಪೆಡಿಕ್ಯೂರು, ಮೆಡಿಕ್ಯೂರ್, ಆಮೇಲೆ ಫೇಶಿಯಲ್, ಸೊ ಇದೆಲ್ಲ ಮಾಡಿಸಿದಾಗ ಚೆನ್ನಾಗಿತ್ತು.
ವಾಪಸ್ ಹೋಗ್ಬಿಡ್ಲಾ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಭಯ್ಯ ನಮಸ್ಕಾರ. ಅಚ್ಚಾ ನಮ್ಮ ಹೀರೋ ಇವಾಗ ನಿಜವಾಗ್ಲೂ ಹೀರೋ ಆಗಕ್ ಹೊರಟಿದ್ದಾರೆ. ನೆಕ್ಸ್ಟ್ ಪೆಡಿಕ್ಯೂರ್ ಮೆನಿಕ್ಯೂರ್ ಆಯ್ತು, ಕುತ್ಕೋಬಹುದು ಸುಮ್ಮನೆ. ಅಚ್ಚಾ ನೀವು ಅಚ್ಚಾ ಇದು ಅಚ್ಚಾ. ಅಲ್ಲಿ ಪೆಡಿಕ್ಯೂರ್ ಮಾಡ್ತಾ ಇರೋ ಹುಡುಗಿನೂ ಬಿಟ್ಟಿಲ್ಲ. ಮೋನಿಕಾ ಚೆನ್ನಾಗಿದೆ, ಒಂಥರ ಮುಲ್ಲ ಮುಲ್ಲ ಅಂತ ಇದೆ. ಮಾಡ್ತಾ ಇದ್ದಾಗ ಇದು ಯಾವ್ದು ಚೆನ್ನಾಗಿದೆ, ಜುಮ್ ಜುಮ್ ಅಂತ ಇದೆ. ಮೇರಾ ದರ್ದ್ ಭೀ. ಅಯ್ಯೋ ನವ್ತಾ ಇದೆ. ನೀವು ಪದೇ ಪದೇ ಹೊಡೆದು ನೆಕ್ಸ್ಟ್ ಟೈಮ್ ಬ್ಯಾಂಡೇಜ್ ಹಾಕೊಂಡ್ ಬರ್ಬೇಕಷ್ಟೇ. ಅಯ್ಯೋ ಏನೋ ನೀವು ತುಂಬಾ ಫೋನ್ಗಳು ಬರುತ್ತಂತಲ್ಲ, ಹುಡುಗಿರ್ ಫೋನ್ಗಳು ಗ್ರೂಮಿಂಗ್ ಸೆಷನ್ ಅಲ್ಲಿ. ಅಯ್ಯೋ, ಅದ್ರ ಬಗ್ಗೆ ಏನ್ ಕೇಳ್ತೀರಾ ನಿರಂಜನ್? ರವಿ ಸರ್, ರಚಿತಾ ಮ್ಯಾಮ್, ಬೇಬಿ 1, ಬೇಬಿ 2, ಬೇಬಿ 3. ಒಂದ್ ನಿಮಿಷ ಕಾಲ್ ಬಂತು, ಅದೇ ಕಾಲ್ ಹಾಕೋ ಕಾಲ್. ಹಲೋ ಎಕ್ಸ್ಕ್ಯೂಸ್ ಮೀ, ಹುಡುಗಿ. ಹಲೋ ಒಂದ್ ನಿಮಿಷ ನನ್ನ ಹಲೋ ಸ್ಪೀಕರ್ ಆನ್ ಮಾಡಿ. ಬೇಬಿ ಜಾನು, ಜಾನು ಮೇರಿ ಜಾನ್, ಬಾದ್ ಮೇ ಕರ್ನಾ ಫೋನ್. ಶೋನಾ, ಜಾನು ಬೇಡ ಇನ್ ಕತೆ. ಹನಿ ಬಿಟ್ಬಿಟ್ರಿ. ಹನಿ ಹಾಡೇನಾದ್ರು ಹೇಳಿದನಪ್ಪ ಗ್ರೂಮಿಂಗ್ ಸೆಷನ್ ಟೈಮಲ್ಲಿ? ಹೌದು. ಅಮ್ಮ ಬಿಸಿ ಬಿಸಿ. ಹುಡುಗಿರಂದ್ರೆ ಡೇಂಜರ್ ಅಪ್ಪ, ಹುಷಾರಾಗಿ. ಥಾಟ್ ಮಗ. ಅಯ್ಯೋ ಬೇಡ ಮಗ ಇದು. ಅಮ್ಮ ಪ್ಲೀಸ್ ಬಿಟ್ಬಿಡ್ರಿ ನಂಗೆ. ಈ ಜೋಡಿ ಮೇಲೆ ನಮ್ಮ ಜಡ್ಜಸ್ಗೆ ನಿಜವಾಗ್ಲೂ ಪ್ಯಾರ್ ಆಗಿದ್ಯಾ ಇಲ್ಲ ನಕ್ಕೋ ನಕ್ಕೋ ಅಂತಾರೆ, ಕೇಳೋಣ. ರಚ್ಚು, ದರ್ಶನ್ ಅವ್ರು ಹೇಳಿದ್ರಲ್ಲ, ಒಳಗಡೆಯಿಂದ ನನಗೆ ಗ್ರೂಮಿಂಗ್ ಆಗಿರೋದು, ಹೊರಗಡೆ ಫೇಶಿಯಲ್ಲು ವಾಟೆವರ್ ಹೇರ್ ಕಟ್ ಅದೆಲ್ಲ ನನಗೆ ನನ್ನ ಮನ್ಸಾರೆ ನನಗೆ ಅವರು ಗ್ರೂಮ್ ಮಾಡಿದ್ದಾರೆ ಅಂತ. ನಿಮಗೆ ಗ್ರೂಮ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಫಿಸಿಕಲಿ ಯು ಆರ್ ಆಲ್ರೆಡಿ ವೆಲ್ ಪ್ರಿಪೇರ್ಡ್ ಅಂಡ್ ವೆಲ್ ಗ್ರೂಮ್ಡ್. ನಿಮ್ಗೆ ಏನಾದರೂ ಹೊಸದಾಗಿ ಏನೋ ಕಾಣಿಸ್ತಿದಾರ ದರ್ಶನ್? ಹೊಸದಾಗಿ ಮನ್ಸಿಂದ ಕಾಣಿಸ್ತಾ ಇದ್ದಾರೆ. ಒಳಗಿಂದ ಕ್ಲೀನ್ ಮಾಡಿ. ಎಲ್ಲ ಹುಡುಗಿರ್ನೆಲ್ಲ ತೆಗೆದು ಬಿಸಾಕಿದ್ದೀನಿ ಮ್ಯಾಮ್. ರಿಯಲಿ? ಯಾ, ಡಿಟಾಕ್ಸಿಂಗ್. ಅಲ್ಲ, ಅದ್ ಬಿಸಾಕಿದ್ ನಮ್ಮ ಹತ್ರನೇ ಆದ್ರೂ ಬಿಸಾಕೋಯ್ತಲ್ಲ. ಇಷ್ಟೊತ್ತಿನಲ್ಲ ಕೂಡ ಬಿಸಾಕ್ದವ್ರು ಬೇಕು ಅಂತಿಲ್ಲ. ಅವನ್ನೆಲ್ಲ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ತಿದ್ದಾನೆ ಅಂದ್ರೆ ಒಂದು ಸಾಫ್ಟ್ ಲಾಂಚ್ ಅಲ್ಲಿ ಇದ್ದಾನೆ. ವಾಟ್ ಇಸ್ ದಿಸ್ ಸಾಫ್ಟ್ ಲಾಂಚ್? ಸಾಫ್ಟ್ ಲಾಂಚ್ ಅಂದ್ರೆ ಎಲ್ಲ ಹುಡುಗಿರ ಜೊತೆ ಫ್ಲರ್ಟ್ ಮಾಡ್ಕೊಂಡಿರೋದು, ಬಟ್ ನೋ ಸೀರಿಯಸ್ ಕಮಿಟ್ಮೆಂಟ್. ಅದನ್ನ ಸುಮ್ನೆ ಫನ್ಗೋಸ್ಕರ ಎಲ್ಲ ಹುಡುಗಿರ ಜೊತೆ ಇರೋದು, ನೋ ಸೀರಿಯಸ್ ಕಮಿಟ್ಮೆಂಟ್. ಅದನ್ನ ಸಾಫ್ಟ್ ಲಾಂಚ್ ಅಂತಾರೆ. ಡಬ್ಬ ತರ ಅಲ್ಲಿ ಕೂತ್ಕೊಂಡು ಶೋ ನಡೆಸು, ಏನೂ ಗೊತ್ತಿಲ್ಲ. ಎದಳಲೇ ಹೋಗೋಣ. ಸಾಫ್ಟ್ ಲಾಂಚು ಏನು ಗೊತ್ತಿಲ್ಲ, ನಾವು ಇವರು ಜಡ್ಜು. ಬನ್ನಿ ಸರ್ ಹೋಗೋಣ ಸರ್. ಅವ್ಳು ನೋಡಿದ್ರೆ ಮನ್ಸಲ್ಲಿರೋರೆಲ್ಲ ಕಿತ್ತಾಕ್ತಾರೆ, ಇವ್ನು ಬಿಸಾಕ್ತಾರೆ, ಇವ್ನು ಬಾಚ್ಕೊಳಕ್ ರೆಡಿ ಇದ್ದಾನೆ ಇಲ್ಲಿ. ಎಷ್ಟು ಚೆನ್ನಾಗಿ ಮನ್ಸಲ್ಲಿರೋದ್ರ ಬಾಚ್ತಾರೆ, ಅವ್ನು ಬಿಸಾಕೋಕು ರೆಡಿ ಇದ್ದಾನೆ ನೋಡು. ನೀನು ನಮ್ಮನ್ನು ಕೂರಿಸ್ಕೊಂಡು ಇದು ಬೇರೆ, ಇವ್ರಿಗೇನು ನಿಮ್ಗೆ ಏನು ಅನ್ಸುತ್ತೆ ಸರ್? ಇವ್ರು ನೋಡ್ರಿ ಏನು ಅನ್ಸುತ್ತೆ ಸರ್ ಅಂತ್ಯ, ನಮ್ಗೇನು ಅನ್ಸುತ್ತೆ? ಸುಕೃತ ನನಗೆ ಮೆಂಟರ್ ಆಗ್ತೀನಿ ಅಂತ ಹೇಳಿ ಇನ್ನೂ ಆಗಿಲ್ಲ. ಇವಾಗ ಹೇಳ್ಕೊಟ್ನಲ್ಲ, ಇನ್ನೊಂದು ಹೇಳ್ಕೊಡ್ತೀನಿ. ಬೆಂಚಿಂಗ್ ಅಂದ್ರೆ ಒನ್ ಪರ್ಸನ್ ಆಪ್ಷನ್ ತರ ಇಟ್ಕೊಳ್ಳೋದು. ಒಬ್ರನ್ನ ಡೇಟ್ ಮಾಡ್ತಿರೋದು, ಇನ್ನೊಬ್ರ ಜೊತೆನೂ ಇರ್ತಾರೆ, ಬಟ್ ಅವ್ರ ಆಪ್ಷನ್ ತರ. ಬ್ಯಾಕಪ್ ಆಪ್ಷನ್. ಎಕ್ಸಾಕ್ಟ್ಲಿ. Honestly, I tell you, ನಾನು ಹೋದ ವಾರದಿಂದ ಲಾಸ್ಟ್ ಶೂಟ್ ಇಂದ ನನಗೆ ಟ್ಯೂಟರ್ ಸುಕೃತ ಟ್ಯೂಟರ್ ಸರ್ ತುಂಬಾ ಕಲಿತಿದ್ದೇನೆ ನಾನಂತೂ. ಇವತ್ತು 2 ಕಲ್ತ್ಕೊಂಡೆ ಸರ್. ಬೆಂಚಿಂಗ್, ಸಾಫ್ಟ್ ಲಾಂಚ್. ಸಾಫ್ಟ್ ಲಾಂಚೇ ಬೆಸ್ಟ್. ಇಲ್ಲಿರೋ ಅಷ್ಟು ಜನನ್ನ ರೆಡಿ ಮಾಡಬೇಕು. ಹೌದು, ಅವನನ್ನ ಕ್ಲೀನ್ ಮಾಡಬೇಕು. ಇದು ಕೆಲಸ. ಇದು ಬೇರೆ ಆಗೋಯ್ತು. ಅದು ಕ್ಲೀನ್ ಮಾಡೋದು ಹೇಗೆ ಅಂತ ಅವಳು ಗೊತ್ತೀಗ. ಅಪೇಕ್ಷಾ ಗೊತ್ತು ಅವಳಿಗೆ. ಅವಳು ಹೇಳ್ತಾಳೆ ಮನ್ಸನ್ ಕ್ಲೀನ್ ಮಾಡೋದು, ಗುಡಿಸೋದು. ನನಗೆ ಗೊತ್ತೇ ಇಲ್ಲಪ್ಪ, ಇವತ್ತವರೆಗೂ ಮನ್ಸಿಗೆ ಕೈ ಹಾಕಿ ಗೊತ್ತೇ ಆಗಿಲ್ಲ ನನಗೆ. ನಾನು ನೋಡ್ತೀನಿ, ಮೋಸ್ಟ್ಲಿ ನಾನು ಅಲ್ಲೇ ಬಂದ್ಬಿಡ್ಬೋದು ಇನ್ನೊಂದು 2 ವಾರದಲ್ಲಿ. ಅಲ್ಲೇ ಇಲ್ಲ, ಅಲ್ಲಿ ಈ ಚೇರ್ ಖಾಲಿ ಆಗೋದಂತೂ ಗ್ಯಾರಂಟಿ. ಶೋಲಿ
ಒಂಥರ ಮಜ್ಜಾಗಿದೆ. ಸೊ ಇನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನಿಮ್ಮ ಮೇಲೆ, ಇದನ್ನ ಹೇಳ್ತಾ ನಿಮ್ಮಲ್ಲಿ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಗೆ ವಿಶೇಷ ಅತಿಥಿಗಳನ್ನ ಬರ್ಮಾಡ್ಕೊಳ್ಳುವಂತ ಸಮಯ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಅಣ್ಣಯ್ಯ, ನಮ್ಮ ವಿಕಾಸ್, ಉತ್ತಯ್ಯ ಹಾಗೂ ಅಪಾಯವಿದೆ ಎಚ್ಚರಿಕೆ ಮೂವಿ ತಂಡ. ಅರ್ಲಿ ಮಾರ್ನಿಂಗ್ 12 ಗಂಟೆ ಎದ್ದು ಮೊಬೈಲ್ ನೋಡುತ್ತಾ, ಚಾಪೆ ದಿಂಬು ಬಿಟ್ಟು ಲೈಫಲ್ಲಿ ಹೇಳಕ್ಕಾಗೆ ಹೇಳುತ್ತಾ, ಹಳದಿ ಕಟ್ಟಿರೋ ಟಾಯ್ಲೆಟ್. ಅಪಾಯವಿದೆ ಎಚ್ಚರಿಕೆ ಸಿನಿಮಾ ತಂಡದ ಮೋಸ್ಟ್ ಬ್ಯಾಚುಲರ್ಸ್ಗೆ ನಮ್ಮ ಬ್ಯಾಚುಲರ್ಸ್ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಇಡೀ ಕರ್ನಾಟಕದಾದ್ಯಂತ 28ನೇ ತಾರೀಕು ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ಫುಲ್ ಪ್ರದರ್ಶನಗಳನ್ನು ಕಾಣ್ತಾ ಇದೆ. ಅದರ ಸಕ್ಸಸ್ ನ ಭಾಗಿಯಾಗಿ ಈ ಒಂದು ಶೋಕ್ ಬಂದಿದ್ದಾರೆ. ಅದರ ಬಗ್ಗೆ ಮಾತಾಡೋಣ. ಬಡದಿಗಿಂತ ಮುಂಚೆ ಸಿನಿಮಾದ ಟ್ರೈಲರ್ ನೋಡೋಣ. ಅಪಾಯವಿದೆ ಎಚ್ಚರಿಕೆ ಟ್ರೈಲರ್ ಪ್ಲೀಸ್. ಸುಮಾರು ವರ್ಷಗಳ ಹಿಂದೆ ಕೆಳದಿಯ ವೆಂಕಟಪ್ಪ ನಾಯ್ಕ ಕವಲೆದುರ್ಗ ಕೋಟೆನ ಕಟ್ಟಿ ಆಳ್ದ. ಆ ಗೋರಿಗುಡ್ಡದ ರಣಪ್ರೇತ ನಮ್ಮ ಕುಲದೇವರು. ಅಪ್ಪಿತಪ್ಪಿ ಯಾರಾದ್ರೂ ಅಲ್ಲಿಗೆ ಹೋದ್ರೆ ಅದವ್ರನ್ನ ಬಲಿ ತಗೊಳುತ್ತೆ ಅಂತ ವಾಡಿಕೆ ಇದೆ. ಇಂಥ ಹರಿಕತೆಗಳನ್ನ ನಾನು ಸಾಕಷ್ಟು ಕೇಳಿದ್ದೀನಿ. ಅಲ್ಲಿರೋ ಗುಡ್ಡು ನೆತ್ತಿ ಮೇಲೆ ರಣಪ್ರೇತದ ನೆಲೆ ಇದೆಯಂತೆ. ನಿಮ್ಗೆ ಅಷ್ಟೊಂದು ಬೈದ್ರೆ ಕಳ್ಸ್ಕೊಡ್ರ. ನಾನದೇನು ಅಂತ ನೋಡ್ಕೊಂಡೇ ಬರ್ತೀನಿ. ಹೋಳಿ ಬನ್ನಿ ಬೇಕಿ ಬೇವರ್ಸಿ ಜೀವನ. ನಿನ್ನ ನಾವು ಸಿಕ್ಕಾಕೊಂಡು ಸಾಯ್ಬೇಕಿಲ್ಲ. ಮುಚ್ಕೊಂಡಿರಲ್ಲ, ನೋಡ್ತಾ ಇದೆಯಾ ತಾನೆ ಇಲ್ಲಿ ಏನಾಗ್ತಾ ಇದೆ ಅಂತ. ಅಜ್ಜ ಹೇಳಿದ್ ನಿಜ ಕಂಡ್ರ. ಆ ರಣಪ್ರೇತನ ಸುದ್ದಿ ಮಾತ್ರ ವೆರಿ ಇಂಟ್ರೆಸ್ಟಿಂಗ್. ಹಾರರ್ ಕಾಮಿಡಿ, ಥ್ರಿಲ್ಲರ್ ಕಾಮಿಡಿ, ಸಸ್ಪೆನ್ಸ್, ಹಾರರ್, ಥ್ರಿಲ್ಲರ್. ಏನಿದು ಜಾನರ್? ಯಾವ ಜಾನರ್ ಇದು? ನಮ್ಮ ಸಿನಿಮಾ ಮೊದಲು ಕಾಮಿಡಿಯಲ್ಲಿ ಶುರು ಆಗುವಂತ ಒಂದು ಸಿನಿಮಾ, ಅದಾದ್ಮೇಲೆ ಒಂದು ಚಿಕ್ಕ ಲವ್ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ, ಒಂದು ಕ್ಯೂಟ್ ಲವ್ ಟ್ರ್ಯಾಕ್. ಅಲ್ಲಿಂದ ಒಂದು ಡ್ರಾಮಾ ಟರ್ನ್ ಆಗುತ್ತೆ. ಅಲ್ಲಿಂದ ಒಂದು ಥ್ರಿಲ್ಲರ್ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ, ಒಂದು ಸೀಟೆಡ್ ಥ್ರಿಲ್ಲರ್. ಅದರಲ್ಲಿ ಹಾರರ್ ಎಲಿಮೆಂಟ್ಸ್ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಸೊ ಓವರ್ ಆಲ್ ಒಂದು ಸೀಟೆಡ್ ಥ್ರಿಲ್ಲರ್ ಅಂತ ಹೇಳ್ಬೋದು ಸಿನಿಮಾನ. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಅಣ್ಣಯ್ಯ ನಮ್ಮ ಕುಟುಂಬದವರು ಅಷ್ಟೇ ಅಲ್ಲ, ಅವ್ರ ಪಕ್ಕ ಇರುವಂತಹ ರಜತ್ ನಮ್ಮ ಸರಿಗಮಪ ವೇದಿಕೆಯ ಪ್ರತಿಭೆ, ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಸುನಾಥ್, ಜಿ ಕನ್ನಡದಲ್ಲಿ ಬರುವಂತ ಬಹಳಷ್ಟು ಶೀರ್ಷಿಕೆ ಗೀತೆ ಎಲ್ಲ ಅವರೇ ಕಂಪೋಸ್ ಮಾಡಿರೋದು. ಡೈರೆಕ್ಟರ್ ಅಭಿಜಿತ್, ಇವರು ಕೂಡ ನಮ್ಮ ಕುಟುಂಬದವರೇ. ಆಕ್ಚುಲಿ ಜಿ ಕುಟುಂಬದವರು ಶೇರ್ ಮಾಡುವಂತ ಒಂದು ಸಿನಿಮಾ ಇದು. ರಚ್ಚು, ಏನ್ ಅನ್ನಿಸ್ತು ಟ್ರೈಲರ್ ನೋಡಿ? ನನಗೆ ಟ್ರೈಲರ್ ನೋಡಿದಾಗ ಡೆಫಿನೆಟ್ಲಿ ಹೇಳ್ದಂಗೆ ಫಸ್ಟ್ ಹಾಫ್ ಸ್ವಲ್ಪ ಕಾಮಿಕಲ್ ಆಗಿ ಹೋಗುತ್ತೆ, ಹೋಗ್ತಾ 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 ಸ್ವಲ್ಪ ಸೀರಿಯಸ್ ಹಾರರ್, ಏನ್ ವೆರಿ ಇಂಟ್ರೆಸ್ಟಿಂಗ್. ನಂಗೆ ತುಂಬಾ ಇಷ್ಟ ಆಗಿದ್ದು ಸಿನಿಮಾಟೋಗ್ರಫಿ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. 28ನೇ ತಾರೀಕು ರಿಲೀಸ್ ಆಯಿತು ನಿಮ್ಮ ಸಿನಿಮಾ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಒಳ್ಳೇದಾಗ್ಲಿ, ಸಿನಿಮಾ ಚೆನ್ನಾಗಾಗ್ಲಿ. ಹೊಸಬ್ರು ಸಿನಿಮಾ, ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾನ ವೀಕ್ಷಣೆ ಮಾಡಿ. ಅಂಡ್ ಸುಮ್ಮನೆ ಹಾಗೆ ಜಡ್ಜ್ ಮಾಡೋದಕ್ಕೆ ಒಬ್ರು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ವೆರಿ ಸ್ವೀಟ್ ಆಫ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ರವಿ ಸರ್, ಎಲ್ಲರೂ ಆನೆಸ್ಟ್ ಆಗಿ ಸಿನಿಮಾ ಮಾಡಿದ್ದೀರಾ, ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದೀರಾ, ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ. ಹಾಡಂತೂ ತುಂಬಾನೇ ಚೆನ್ನಾಗಿ ಬರ್ದಿದ್ದೀರಿ ನೀವು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, ತುಂಬಾ ಚೆನ್ನಾಗಿ ಅವರು ಮ್ಯೂಸಿಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಸೌಂಡ್ ಆಗುತ್ತೆ. ಫಸ್ಟ್ 4 ಲೈನ್ಸ್ ಅಂತೂ ನನ್ನ ಹಾರ್ಟ್ ಅನ್ನು ಟಚ್ ಮಾಡಿದ್ದೆ. ಥ್ಯಾಂಕ್ ಯು ಸರ್. ನನ್ನ ಪ್ರೀತಿಯ ಎಲ್ಲ ಪ್ರೇಕ್ಷಕ ಪ್ರಭುಗಳು, ಅಣ್ಣಯ್ಯನಾಗಿ ನನಗೆ ಸಾಕಷ್ಟು ಪ್ರೀತಿಯನ್ನ ಕೊಟ್ಟಿದ್ದಾರೆ. ಈಗ ಅಪಾಯದ ಎಚ್ಚರಿಕೆ ಅನ್ನೋ ಒಂದು ಸಿನಿಮಾನ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋಂತ ಒಂದು ಸಿನಿಮಾ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ವೀಕ್ಷಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ಅಂಡ್ ಲವ್ ಯು ಆಲ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ಈ ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯವಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಎಸ್, ಮುಂದಿನ ಜೋಡಿನ ಬರ್ಮಾಡ್ಕೊಳ್ಳುವಂತ ಸಮಯ. ಲೆಟ್ಸ್ ವೆಲ್ಕಮ್ BTS ಬಾಯ್ ಪ್ರೇಮ್ ಥಾಪಾ ಹಾಗೂ ಸ್ಮೈಲಿಂಗ್ ಬ್ಯೂಟಿ ವಿಜಯಲಕ್ಷ್ಮಿ.
ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡು. ಬರ್ಲಿ ದೇಸಿ ಜೋಡಿ ಒಂದು ಜೋರಾದ ಚಪ್ಪಾಳೆ. ಪ್ರೇಮ್ ಥಾಪ ಅಂಡ್ ಬ್ಯೂಟಿಫುಲ್ ವಿಜಯಲಕ್ಷ್ಮಿ, ಅದ್ಭುತವಾಗಿದ್ದೀರಾ ಇಬ್ರು ನೋಡಕ್. ಅಲ್ಲ ಥ್ಯಾಂಕ್ ಯು ಪ್ರೇಮ್, ಏನಿದು ಥೀಮ್? ಸರ್ ಇದು ಉತ್ತರ ಕರ್ನಾಟಕ ಅವರ ಡ್ರೆಸ್ಸಿಂಗ್ ಸೆನ್ಸ್. ವೆರಿ ಗುಡ್ ವೆರಿ ಗುಡ್. ಈ ಮೀಸೆ ಬೆಳೆದು ಎಷ್ಟು ದಿನ ಆಯ್ತು? ಆಕ್ಚುಲಿ ನಮ್ಮ ಕಡೆ ಮೀಸೆ ಬರಲ್ಲ, ಸೊ ಇವರು ತುಂಬಾ ಕಷ್ಟಪಟ್ಟಿದ್ದಾರೆ ಅದಕ್ಕೆ. ಎಷ್ಟು ಗಂಟೆ ಆಯ್ತು ಬೆಳೆದು? ಬೆಳೆದಿಲ್ಲ, ಅದು ಬಳಸಿರೋದು. ಪೆನ್ಸಿಲ್ ಅಣ್ಣ, ಅದು ಪೆನ್ಸಿಲ್. ಬೆಳೆಸಿರೋದಲ್ಲ, ಬಳಸಿರೋದು. ಕರೆಕ್ಟ್. ಹತ್ರ ಸ್ವಲ್ಪ. ಯಾರು ಇದು ಹೇಳಿದ್ದು? ಬಟರ್ಫ್ಲೈ. ಒಟ್ಟಲ್ಲಿ ಪ್ರೇಮ್ ತಾಪ, ನಿಮ್ಮ ಇಡೀ ಗ್ರೂಮಿಂಗ್ ಸೆಷನ್ ಯಶಸ್ವಿ ಆಗಿದೆ ಅಂತ ಇದರಿಂದನೇ ಗೊತ್ತಾಗ್ತಾ ಇದೆ. ಮುಖದ ಮೇಲೆ ಮೀಸೆ ಬೆಳೆದಿದೆ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಅನ್ಕೊಂಡಿರಲಿಲ್ಲ ಇವರು ನನಗೆ ಈ ತರ ಒಂದು ಥಿಯೇಟರ್ ಅಲ್ಲಿ ರೆಡಿ ಮಾಡ್ತಾರೆ ಅನ್ನೋದು. ಸೊ ಖುಷಿ ಆಗುತ್ತೆ. ವಿಜಯಲಕ್ಷ್ಮಿ, ನೀವ್ ಹೇಳಿ, ಈ ಥೀಮ್ ಯಾಕೆ? ಈ ಥೀಮ್ ಯಾಕೆ ಅಂದ್ರೆ ಎಷ್ಟೋ ಜನ ಹುಡುಗರಿಗೆ ಅಪ್ಪಟ ಕನ್ನಡದ ಹುಡುಗಿನೇ ಇಷ್ಟ ಆಗ್ತಾಳೆ, ಎಷ್ಟೋ ಜನ ಹುಡುಗಿರ್ಗೆ ಪಕ್ಕ ಕನ್ನಡದ ಹುಡುಗನೇ ಇಷ್ಟ ಆಗೋದು. ರವಿ ಸರ್ ಹೇಗಿದ್ದೀರಿ? ಗುಡ್ ನೈಟ್ ಮೇಡಮ್ ರೀ, ಚಲೋ ಕಾಣ್ತಾ ಇದೀರಿ. ಯಾಕೆ ನಾನು ಚೆನ್ನಾಗಿ ಕಾಣ್ತಿಲ್ಲ ನನಗೆ? ಸೊ ಇದನ್ನ ಕಲ್ತಿರೋದು ಇವತ್ತು ಉತ್ತರ ಕರ್ನಾಟಕ ಭಾಷೆ. ಒಳ್ಳೆಯ ಚಪ್ಪಾಳೆ, ನಿಜವಲ್. ವೆರಿ ಗುಡ್. ಥ್ಯಾಂಕ್ ಯು. ಬಟ್ ವಿಜಯಲಕ್ಷ್ಮಿ, ಏನಮ್ಮ, ಏನ್ ಕಷ್ಟನಾ ಈಸಿನಾ ಪ್ರೇಮ್ ತಾಪನ ರೆಡಿ ಮಾಡೋದು? ಸ್ವಲ್ಪ ಕಷ್ಟ ಇದೆ. ಅವ್ರ ಲುಕ್ಸ್ ನಾನು ಎಷ್ಟೇ ಚೇಂಜ್ ಮಾಡಕ್ ನೋಡಿದ್ರು ಅವ್ರು ಹಾಗೆ ಕಾಣ್ತಾರೆ. ಮ್ಯಾಮ್ ಫಸ್ಟು ಫೇಶಿಯಲ್, ಆಮೇಲೆ ಹೇರ್ ಕಟ್ ಇದೆ, ಪೆಡಿಕ್ಯೂರ್ ಮೆನಿಕ್ಯೂರ್ ಇಸ್ ಓಕೆ, ಪೆಡಿಕ್ಯೂರ್ ಮೆನಿಕ್ಯೂರ್ ಆ್ಯಂಡ್ ವಿ ನೀಡ್ ಐಬ್ರೋ ಆಲ್ಸೋ. ನನ್ನ ಕೈ ಹೊಡಿತಾ ಇದಪ್ಪ ನೋಡಿ ನಿಂಗೆಲ್ಲ ಮಾಡಿದ್ರೆ ಅಷ್ಟೇ. ಆಮೇಲೆ ಹಿಂಗೆಲ್ಲ ಅಂದರೆ ಆಗಲ್ಲ. ಪೆಡಿಕ್ಯೂರ್ ಮಾಡಿಸ್ಕೊಳ್ತಾ ಫ್ಲರ್ಟ್ ಮಾಡ್ತಿದ್ದಾರೆ. ಎಲ್ಲೆಲ್ಲೆಲ್ಲೋ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಹಾಡಾಡ್ತಾ ಇಂಪ್ರೆಸ್ ಮಾಡ್ತಿದ್ಯಾ? ತುಂಬಾ ಚೆನ್ನಾಗಿ ಫೇಶಿಯಲ್ ಮಾಡಿಸ್ಕೊಳ್ತಾ ಫ್ಲರ್ಟ್ ಮಾಡ್ತಾರೆ. तेरे शर्ट दा मेता बटन सोनिए. ಅಲೋ, ಕಣ್ಣು ಬಿಟ್ಟು ನೋಡೋ ಅವಶ್ಯಕತೆ ಇಲ್ಲ. ಫೇಶಿಯಲ್ ಮಾಡಿಸ್ಕೊತಿರೋದು, ಕಣ್ಣು ಮುಚ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಏನಿದು ಬಿಸಿ? ಓ ನಿಧಾನ. ಅದು ಆಕ್ಚುಲಿ ಫ್ಲರ್ಟ್ ಮಾಡ್ತಾ ಇರಲಿಲ್ಲ, ಅಬ್ಸರ್ವ್ ಮಾಡ್ತಾ ಇದೆ. ಸುಳ್ಳು. ಆಕ್ಚುಲಿ ಬಳೆ ಪ್ರೀತಿಯಾಗಿ ಸಂಕೇತ ತೋರಿಸುತ್ತೆ, ಬಟ್ಟು ಸಂಸ್ಕೃತಿ ತೋರಿಸುತ್ತೆ, ಆ್ಯಂಡ್ ನೀವು ಹಾಕೊಂಡಿದ್ದೀರಲ್ಲ ಸೀರೆ ಕಿತ್ತೂರಾಣಿ ಚೆನ್ನಮ್ಮ ಅವರ ಪವರ್ ತೋರಿಸುತ್ತೆ. ಇಷ್ಟೆಲ್ಲ ಮಾತಾಡ್ತಾ ಇದ್ದನು. ಸಲೂನ್ಗೆ ಹೋಗಿದ ತಕ್ಷಣ ಯಾರೋ ನೇಪಾಳಿ ಕಟಿಂಗ್ ಮಾಡೋರ ಹತ್ರ ಹೋಗ್ಬಿಟ್ಟಿದ್ದಂತಲ್ಲ, ಅವ್ರಿಗೂ ಕನ್ನಡ ಕಲ್ತ್ಕೊಂತಲ್ಲ ಅಡ್ವೈಸ್ ಮಾಡ್ತಿದ್ದಂತಲ್ಲ. ಹೌದು, ಕನ್ನಡ ಕಲ್ಸಿದ್ರು. ಹೌದಾ? ಐ ಲವ್ ಯು ಅಂತ ಹೇಗೆ ಹೇಳೋದು ಅಂತ ಕಲ್ಸಿದ್ರು. ಹಿಂಗೆ ಹೇಳೋದು? ಕನ್ನಡ ಮೇ ಐ ಲವ್ ಯು कैसे बोलते पता है? नहीं पता. ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಸ್ತಾ ಇದ್ದೀನಿ. ಕ್ಯಾ ಬಾತ್ ಹೈ. ನಾನು ಡೈರೆಕ್ಟ್ ಆಗಿ ಜಡ್ಜಸ್ ಹತ್ರ ಹೋಗ್ಬಿಡ್ತೀನಿ, ನೀವೇ ಕೇಳಿ. ಮೇಡಮ್ ಅವರ ಹೆಂಗ್ ಕಾಣ್ತಾವ್ರಿ ನಮ್ಮ ಮಹಿದ? ಚೆನ್ನಾಗ್ ಕಾಣಕತ್ತಾನ? ಚಲೋ ಕಾಣ್ತಾರೆ. ಯಾರ ದೃಷ್ಟಿನ ಬೀಳ್ಬಾರ್ದಂತ ಇಲ್ಲಿ ನೋಡಿ, ಇಲ್ಲಿ ದೃಷ್ಟಿ ಬಟ್ನ ಇಟ್ಟಿನಿ. ಮೀಸೆ ತಗೊಂಡ್ರೆ ದೃಷ್ಟಿ ಬಟ್ ಫ್ರೀ. ನಿಮ್ಮಿಬ್ರದ್ದು ಗೆಟಪ್ ಚೆನ್ನಾಗಿದೆ, ಇಬ್ರು ತುಂಬಾ ಚೆನ್ನಾಗಿ ಬಂದ್ರಿ. ಯೋರ್ ಎಕ್ಸ್ಪ್ರೆಷನ್ಸ್, ಯೋರ್ ವಾಕ್, ನಿಮ್ಮ ಒಂದು ಭಾಷೆ ಎಲ್ಲಾನು ಅದ್ಭುತ. ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಎಸ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ಈ ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯವಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ
ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ನಮ್ಮ 10 ಜನ ಬ್ಯಾಚುಲರ್ಸ್ ಗಳನ್ನ ಮೆಂಟರ್ಸ್ ಟಾಪ್ ಟು ಬಾಟಮ್ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ನೋಡೋದಕ್ಕೆ ನೋಡಿ ಒಂದೊಂದು ಅದ್ಭುತಗಳ ತರ ಕಾಣ್ತಾರೆ. ಮೊದಲು 10 ಜೋಡಿಗೆ ಬಂದಿದ್ದು ಅದು ಚಪ್ಪಾಳೆ. ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಜೋಡಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಈ ಒಂದು ಪಟ್ಟವನ್ನ ಪಡ್ಕೋತಾ ಇದ್ದಾರೆ. ಜಡ್ಜಸ್ ನಮ್ ಗುರುಗಳಿಗೆ ಕಣ ಸುಕೃತ ಸರ್, ಸುಕೃತ ಹಾಗೂ ಪ್ರವೀಣ್ ಜನರಿಗೆ ಸಿಗ್ತಾ ಇದೆ ನಮ್ಮ ಜೀ ಕನ್ನಡದ ವತಿಯಿಂದ ಗಿಫ್ಟ್ ಹ್ಯಾಂಪರ್. ಕಂಗ್ರಾಚುಲೇಷನ್. 10 ಬ್ಯಾಚುಲರ್ಸ್ ಗಳನ್ನ ನಮ್ಮ ಏಂಜಲ್ಸ್ ಮೆಂಟರಿಂಗ್ ಮಾಡಿ ಅವರ ಅಟೈರ್ ನ ಅದ್ಭುತವಾಗಿ ಚೇಂಜ್ ಮಾಡಿದ್ದಾರೆ. ನಮ್ಮ ಜಡ್ಜಸ್ಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ, ಹುಡುಗರು ತುಂಬಾ ಖುಷಿಯಾಗಿದ್ದಾರೆ. ಇದೇ ಖುಷಿಯಲ್ಲಿ ನಮ್ಮ 10 ಪೇರ್ಗಳನ್ನ ವೇದಿಕೆ ಮೇಲೆ ಕರ್ಬೋಣ. ಸೊ ಲೆಟ್ಸ್ ವೆಲ್ಕಮ್ ಆಲ್ ಭರ್ಜರಿ ಬ್ಯಾಚುಲರ್ಸ್ ಅಂಡ್ ಲವ್ಲಿ ಏಂಜಲ್ಸ್. ಪಾಠ ಶುರು ಮಾಡೋ ಅಂದ್ರೆ ಆಲ್ರೆಡಿ ಅದ್ರಿರುವಂತ PhD ಮಾಡಿರೋ ಪೊಂಟ್ರು ಅಂತ ಈ ವಾರದ ಸಂಚಿಕೆಯಲ್ಲಿ ನಮ್ಮ ಬ್ಯಾಚುಲರ್ಸ್ ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಮೆಂಡರ್ಸ್ ಪ್ರೂವ್ ಮಾಡಾಗಿದೆ. ಮುಂದಿನ ವಾರ ಏನೇನೆಲ್ಲ ಮಾಡ್ತಾರೆ ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಭರ್ಜರಿ ಬ್ಯಾಚುಲರ್ ಸೀಸನ್. Co-powered by Fanta, special partner Arvind Properties, Finolex Cable Limited, Arun Ice Cream, Malleshwaram Sudarshan Silk, Margosa Road, Bengaluru, India Gate Basmati Rice, Digital Partner Z. Hi, ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ bye, take care, lots of love, thank you.